ನಮಸ್ಕಾರ. ಶ್ವೇತಾ, ಜಗತ್ತಿನ ಎರಡು ಬಹಳ ದೊಡ್ಡ ಶ್ರೀಮಂತ ಭಾಷೆಗಳಂತೆ. ಒಂದು ಮೌನ, ಇನ್ನೊಂದು ಸಂಗೀತ. ಭಾವವನ್ನು ಉತ್ಪತ್ತಿ ಮಾಡಲಿಕ್ಕೆ ಅಥವಾ ರಸೋತ್ಪತ್ತಿ ಮಾಡಲಿಕ್ಕೆ ಈ ಎರಡು ಭಾಷೆಗಳು ಬಹಳ ದೊಡ್ಡ ಕೆಲಸ ಮಾಡುತ್ತಂತೆ. ಸಂಗೀತ ಏನಿದೆಯಲ್ಲ, ಇದು ಮೌನ ಮತ್ತು ಸಂಗೀತದ ಎರಡರದ್ದು ಒಂದು ಬಹಳ ಸುಂದರವಾದಂಥ ಸಮ್ಮಿಶ್ರಣ. ಯಾಕೆ ಇವನು ಹೇಳ್ತೀನಿ ಅಂತಂದರೆ, ಹೆಚ್ಚು ಕಮ್ಮಿ ನಮ್ಮಲ್ಲಿ ಬರುವಂತಹ ಈ ಸಾಧಕರೇನಿರ್ತಾರೆ ಆ ಎರಡನ್ನೂ ಕೂಡ ಮಾಸ್ಟರಿ ಮಾಡ್ಕೊಂಡಿರುವಂಥವ್ರು. ನಿನಗೇನಿಸುತ್ತೆ? ಖಂಡಿತ ಖಂಡಿತ ಸಂಗೀತ ಕ್ಷೇತ್ರದ ಸಾಧಕರೊಬ್ಬರು ಇವತ್ತು ನಮ್ಮ ವಾರದ ಅತಿಥಿಯಾಗಿದ್ದಾರೆ ಅನ್ನುವಂಥ ಆಲ್ರೆಡಿ ನೀವು ಕ್ಲೂ ಗೆಸ್ ಮಾಡಿರ್ತೀರಿ. ಆದರೆ ವಿಶೇಷವಾಗಿ ಸಂಗೀತದ ಬಗ್ಗೆ ಹೇಳಬೇಕು ಅಂದಾಗ, ಉದಯವಾಯಿತು ನಮ್ಮ ಚೆಲುವ ಕನ್ನಡ ನಾಡು ಎನ್ನುತ್ತಲೇ ನಮ್ಮ ಕನ್ನಡ ನಾಡಿನಲ್ಲಿ ಉಗಮವಾದಂಥ ಸುಗಮ ಸಂಗೀತದ ಒಲವು ಚೆಲುವು ಇಂದು ನಾಡಿನೆಲ್ಲೆಡೆ ಹರಡಿದೆ. ಕನ್ನಡವೇ ಸತ್ಯ, ಕನ್ನಡವೇ ನಿತ್ಯ ಎನ್ನುವಂತಹ ನಿತ್ಯೋತ್ಸವವನ್ನು ಸಂಭ್ರಮಿಸುತ್ತಾ, ಕನ್ನಡ ಭಾಷಾ ಶ್ರೀಮಂತಿಕೆಯನ್ನು ಸವಿಯುತ್ತಾ, ಸಂಗೀತದ ಸೌಂದರ್ಯವನ್ನು ಆರಾಧಿಸುತ್ತಾ ಬಂದಿರುವಂಥ ಸುಗಮ ಸಂಗೀತ ಕ್ಷೇತ್ರ ಇವತ್ತು ಪ್ರತಿಯೊಬ್ಬರಿಗೂ ಚಿರಪರಿಚಿತ, ಪ್ರೀತಿ ಪಾತ್ರ. ಸುಗಮ ಸಂಗೀತ ಅಂದ ಕೂಡಲೇ ನಮಗೆ ಹೊಕ್ಕೇರಿ ಬಾಳಪ್ಪರವರು, ಪಿ ಕಾಳಿಂಗರಾಯರು, ಸಿ ಅಶ್ವಥ್ರವರು, ಕೆ ಎಸ್ ನರಸಿಂಹಸ್ವಾಮಿಯವರು, ಮೈಸೂರು ಅನಂತಸ್ವಾಮಿಯವರು, ಹೀಗೆ ಸಾಕಷ್ಟು ಜನ ಮಹನೀಯರು ನಮ್ಮ ಸ್ಮೃತಿ ಪಟಲದಲ್ಲಿ ಕಾಣಸಿಗ್ತಾರೆ. ಅದರಲ್ಲೂ ವಿಶೇಷವಾಗಿ ಅನೇಕ ಸುಪ್ರಸಿದ್ಧ ಕವಿಗಳು, ಸಾಹಿತಿಗಳು, ಸಂಗೀತ ಸಂಯೋಜಕರು, ಗಾಯಕರು ಸುಗಮ ಸಂಗೀತ ಕ್ಷೇತ್ರಕ್ಕೆ ನೀಡಿದಂಥ ಕೊಡುಗೆ ಇದೆಯಲ್ಲ, ಅದು ಅನನ್ಯ, ಅವಿಸ್ಮರಣೀಯ. ಇಂತಹ ಹಲವಾರು ದಿಗ್ಗಜರನ್ನ ಪ್ರತ್ಯಕ್ಷವಾಗಿಯೂ ಪರೋಕ್ಷವಾಗಿಯೂ ಗುರುಗಳನ್ನಾಗಿ ಸ್ವೀಕರಿಸಿ ಅವರ ಮಾರ್ಗದರ್ಶನದಲ್ಲಿ ಬೆಳೆದು ಬಂದಂತಹ ಅಪ್ಪಟ ಪ್ರತಿಭಾವಂತ ಸುಗಮ ಸಂಗೀತ ಕಲಾವಿದೆ ಇವತ್ತಿನ ನಮ್ಮ ಅತಿಥಿಯಾಗಿದ್ದಾರೆ. ಇವರು ರಂಗಭೂಮಿಯ ವೇದಿಕೆಯ ಮೇಲೆ ನಟಿಸುವುದಕ್ಕೂ ಸೈ, ವೇದಿಕೆ ಕಾರ್ಯಕ್ರಮಗಳಿಗೆ ನಿರೂಪಿಸುವುದಕ್ಕೂ ಸೈ, ಹಾಡುವುದರಲ್ಲಂತೂ ಎತ್ತಿದ ಕೈ. ಇನ್ನು ಇತ್ತೀಚೆಗೆ ಅಡುಗೆ ಕಲೆಯಲ್ಲೂ ಕೂಡ ಅಮೃತ ಹಸ್ತ ಅಂತಲೇ ಹೇಳಬಹುದು. ನಿಜಕ್ಕೂ ಒಂದೇ ಮಾತಲ್ಲಿ ಹೇಳಬೇಕು ಅಂದರೆ, ಇವತ್ತಿನ ನಮ್ಮ ಅತಿಥಿ ಸಕಲ ಕಲಾ ವಲ್ಲಭೆ, ಬಹುಮುಖ ಪ್ರತಿಭೆ. ಹಾಗಾಗಿ ನನ್ನ ಗೆಳತಿ ಶ್ವೇತಾ ಅವರು ಇಷ್ಟು ಸುಂದರವಾಗಿ ಯಾರ ಬಗ್ಗೆ ವರ್ಣನೆಯನ್ನು ಮಾಡಿದ್ರು ಅಂತ ಹೇಳಿ ಅವರ ಬಗ್ಗೆ ಒಂದು ಕಿರುಚಿತ್ರಣ ಇದೆ, ಅದನ್ನು ನಾವು ನೋಡ್ಕೊಂಡು ಬರೋಣ. ಬಂದ ನಂತರ ನಮ್ಮ ಅತಿಥಿಯೊಂದಿಗೆ ಮಾತುಕತೆಯನ್ನು ಪ್ರಾರಂಭಿಸೋಣ. ತಮ್ಮ ಸಿರಿಕಂಠದ ಮೂಲಕ ಸಂಗೀತ ಪ್ರೇಮಿಗಳ ಮನಸೂರೆಗೊಂಡಿರುವ ಕರ್ನಾಟಕದ ಹೆಮ್ಮೆಯ ಗಾಯಕಿ ಮಾಲತಿ ಶರ್ಮಾ. 1951 ಮಾರ್ಚ್ 2ರಂದು ಜನಿಸಿದ ಮಾಲತಿ ಶರ್ಮಾ ಅವರಿಗೆ ಮೊದಲಿನಿಂದಲೂ ಸಂಗೀತ ಹಾಗೂ ರಂಗಭೂಮಿಯಲ್ಲಿ ಅತೀವ ಆಸಕ್ತಿ. ಸುಗಮ ಸಂಗೀತ ಕ್ಷೇತ್ರದಲ್ಲಿ ತಮ್ಮದೇ ಆದ ವಿಶಿಷ್ಟ ಛಾಪು ಮೂಡಿಸಿರುವ ಮಾಲತಿ ಶರ್ಮಾ ಭಾರತದಾದ್ಯಂತ ಮಾತ್ರವಲ್ಲದೆ ವಿಶ್ವದೆಲ್ಲೆಡೆ ಕನ್ನಡ ಸಂಸ್ಕೃತಿಯ ಹಿರಿಮೆಯನ್ನು ಪ್ರಸ್ತುತಪಡಿಸುವ ಸುಗಮ ಸಂಗೀತ ಕಾರ್ಯಕ್ರಮಗಳನ್ನು ನೀಡುತ್ತಾ ಬಂದಿದ್ದಾರೆ. ನೂರಾರು ಧ್ವನಿ ಸುರುಳಿಗಳಲ್ಲಿ ಮೈಸೂರು ಅನಂತಸ್ವಾಮಿ, ಸಿ ಅಶ್ವಥ್ ಸೇರಿದಂತೆ ಹಲವಾರು ಸಂಗೀತ ದಿಗ್ಗಜರ ಮಾರ್ಗದರ್ಶನದಲ್ಲಿ ಮಾಲತಿ ಶರ್ಮಾ ಹಾಡಿದ್ದಾರೆ. ಚಲನಚಿತ್ರಗಳಲ್ಲಿಯೂ ಹಿನ್ನೆಲೆ ಗಾಯಕಿಯಾಗಿರುವ ಮಾಲತಿ ಶರ್ಮಾ ಸಂಪ್ರದಾಯ, ಗುರುಸಾರ್ವಭೌಮ ರಾಘವೇಂದ್ರ ಕರುಣೆ, ಕೊಟ್ರೇಶಿ ಕನಸು ಚಿತ್ರಗಳ ಹಾಡುಗಳಿಗೆ ಧ್ವನಿಯಾಗಿದ್ದಾರೆ. ಆಕಾಶವಾಣಿ ಮತ್ತು ದೂರದರ್ಶನದ ಪ್ರಥಮ ದರ್ಜೆ ಕಲಾವಿದೆಯಾಗಿ ಗುರುತಿಸಿಕೊಂಡಿರುವ ಮಾಲತಿ ಶರ್ಮಾ ಆಕಾಶವಾಣಿಯಲ್ಲಿ ನಡೆಸಿಕೊಡುತ್ತಿದ್ದ ಭಾವನಾ ಕಾರ್ಯಕ್ರಮ ಅಪಾರ ಜನಪ್ರಿಯತೆ ಗಳಿಸಿತು. ಖ್ಯಾತ ಗಾಯಕ ಜಿ.ವಿ. ಅತ್ರಿ ಅವರೊಂದಿಗೆ ದೂರದರ್ಶನದಲ್ಲಿ ಅಂತ್ಯಾಕ್ಷರಿ ಕಾರ್ಯಕ್ರಮದ ನಿರೂಪಣೆ ಮೂಲಕ ಇಂದಿಗೂ ಜನಮಾನಸದಲ್ಲಿ ನೆಲೆಸಿದ್ದಾರೆ. ಹಲವಾರು ಭವ್ಯ ವೇದಿಕೆಗಳಲ್ಲಿ ಸುಗಮ ಸಂಗೀತದ ಸುಧೆ ಹರಿಸಿದ್ದಾರೆ. ರಂಗ ದಿಗ್ಗಜ ಬಿ.ವಿ. ಕಾರಂತರ ನಿರ್ದೇಶನದಲ್ಲಿ ಅನೇಕ ಪಾತ್ರಗಳಲ್ಲಿ ಅಭಿನಯಿಸಿದ್ದಾರೆ. ಮಾಲತಿ ಶರ್ಮಾ ಅವರ ಸಂಗೀತ ಸೇವೆ ಗುರುತಿಸಿ ಸಂಗೀತ ನೃತ್ಯ ಅಕಾಡೆಮಿಯ ಕರ್ನಾಟಕ ಕಲಾತಿಲಕ ಪ್ರಶಸ್ತಿ, ಸುಗಮ ಸಂಗೀತ ಸಮ್ಮೇಳನದ ಅಧ್ಯಕ್ಷತೆ ಸೇರಿದಂತೆ ಹಲವಾರು ಪುರಸ್ಕಾರಗಳು ಸಂದಿವೆ. ಸಂಗೀತ ಪಾಠದ ಜೊತೆಗೆ ವಿವಿಧ ಖಾದ್ಯಗಳ ತಯಾರಿಕೆಯಲ್ಲಿ ನಿರತರಾಗಿರುವ ಸುಗಮ ಸಂಗೀತ ಗಾಯಕಿ ಮಾಲತಿ ಶರ್ಮಾ ಈ ವಾರದ ನಮ್ಮ ಅತಿಥಿ. ನೋಡಿದ್ರಲ್ಲ ವೀಕ್ಷಕರೇ, ಸುಗಮ ಸಂಗೀತ ಗಾಯಕಿಯಾಗಿ, ರಂಗಭೂಮಿ ಕಲಾವಿದೆಯಾಗಿ, ಉದ್ಘೋಷಕಿಯಾಗಿ, ಹೀಗೆ ಸಾಕಷ್ಟು ಕ್ಷೇತ್ರಗಳಲ್ಲಿ ತಮ್ಮದೇ ಆದ ರೀತಿಯಲ್ಲಿ ಛಾಪು ಮೂಡಿಸಿ ಸಾಧನೆ ಮಾಡಿರುವಂತಹ ಶ್ರೀಮತಿ ಮಾಲತಿ ಶರ್ಮಾ ಅವರು ಇವತ್ತು ನಮ್ಮೊಟ್ಟಿಗಿದ್ದಾರೆ. ಮೊದಲಿಗೆ ಒಂದು ಸ್ಪಷ್ಟನೆ, ಯಾಕಂದ್ರೆ ಇವತ್ತು ನಮ್ಮ ವಾರದ ಅತಿಥಿಯಾಗಿ ಬಂದಿದ್ದಾರೆ, ಆದರೆ ನಮ್ಮ ದೂರದರ್ಶನ ಚಂದನ ವಾಹಿನಿಗೆ ಇವರು ಖಂಡಿತವಾಗಲೂ ಅತಿಥಿ ಅಲ್ಲ. ಆಕಾಶವಾಣಿ ಮತ್ತು ದೂರದರ್ಶನದ ಪ್ರಥಮ ದರ್ಜೆ ಕಲಾವಿದರಾಗಿರುವಂತಹ ಹೆಮ್ಮೆಯ ಜೊತೆಗೆ ಅವರನ್ನು ಬರಮಾಡಿಕೊಳ್ಳೋಣ. ಮೇಡಮ್, ನಿಮಗೆ ನಮ್ಮ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಮೇಡಮ್, ತುಂಬ ಸೊಗಸಾಗಿ ಮಾತಾಡ್ತೀರಾ ನೀವಿಬ್ಬರು. ಅವ್ರು ಹೇಳಿದ್ರು
ಭಾಷೆ, ಮೌನ, ಸಂಗೀತ ಇದು ನಿಜವಾಗ್ಲೂ ಹೇಗೆ ಒಂದಕ್ಕೊಂದಕ್ಕೆ ಹೊಂದಿಕೆ ಇದೆ ಅಂದರೆ, ಮೌನ ಸಂಗೀತಕ್ಕೆ ದಾರಿ ಮಾಡಿಕೊಡುತ್ತೆ, ಭಾಷೆ ಸಂಗೀತ ಹೃದಯಗಳನ್ನು ಬೆಸೆಯುತ್ತೆ. ಹಾಗಾಗಿ ತುಂಬ ಸುಂದರವಾದ ಒಂದು ಏನು ಇಂಟ್ರಡಕ್ಷನ್, ನೀವೇನು ಮುನ್ನುಡಿ ಬರೆದಿದ್ದೀರಾ ಈ ಕಾರ್ಯಕ್ರಮಕ್ಕೆ, ತುಂಬ ಚೆನ್ನಾಗಿತ್ತದು. ಮತ್ತು ನಮ್ಮ ವೀಕ್ಷಕರಿಗೂ ಎಲ್ಲ ನಮಸ್ಕಾರ ಹೇಳಬೇಕು. ಯಾಕಂದರೆ ತುಂಬ ದಿವಸ ಆದಮೇಲೆ, ಸುಮಾರು 7 ವರ್ಷ ಆಗಿರ್ಬೋದು ಅನಿಸುತ್ತೆ, ನಾನು ಶುಭೋದಯ ಕರ್ನಾಟಕದ ಆದಮೇಲೆ ಕಾಣಿಸ್ಕೊಳ್ತಿರೋದು 7 ವರ್ಷ ಆದಮೇಲೆ. ಆ ದೂರದರ್ಶನದ ಈ ವೇದಿಕೆ ಮೇಲೆ ಕಾಣಿಸ್ಕೊಳ್ಳೋದಕ್ಕೆ ನಂಗೆ ತುಂಬ ಹೆಮ್ಮೆ ಅನಿಸುತ್ತೆ. ಯಾಕಂದರೆ ಯಾವ ಹೆಣ್ಣುಮಕ್ಳಿಗೂ ಯಾವುದೇ ಸಮಯದಲ್ಲಿ, ಅವ್ರು ಚಿಕ್ಕವ್ರು ಇರ್ಬೋದು ದೊಡ್ಡವ್ರು ಇರ್ಬೋದು, ತುಂಬ ಪ್ರೀತಿ ಅನಿಸೋದು ತವರು ಮನೆ. ನನಗೆ ಆಕಾಶವಾಣಿ ಮತ್ತು ದೂರದರ್ಶನ ನನ್ನ ತವರಿಗೆ ಬಂದಂಥ ಒಂದು ಸುಂದರವಾದ ಅನುಭವವನ್ನು ಸದಾ ಯಾವಾಗ ಬಂದರೂ ನನಗೆ ಅದೇ ಭಾವನೆಯನ್ನು ಹುಟ್ಟಾಕತ್ತೆ. ಇಂಥ ಒಂದು ಕಾರ್ಯಕ್ರಮದಲ್ಲಿ ನನ್ನನ್ನು ಅತಿಥಿಯಾಗಿ, ಮನೆ ಮಗಳಾಗಿ ನೀವು ಕರೆದಿದ್ದೀರಾ, ಅತಿಥಿ ಅಲ್ಲ ಅಂತ ಹೇಳಿದ್ದೀರಾ. ಖಂಡಿತ ಹೌದು, ನಾನು ಅತಿಥಿ ಯಾವತ್ತೂ ಅಲ್ಲ. ದೂರದರ್ಶನ, ಆಕಾಶವಾಣಿ ಯಾವತ್ತಿದ್ರೂ ನಮ್ಮನೆ. ನಿಮ್ಮ ಸ್ವಾಗತದ ಮಾತುಗಳು ಮುನ್ನುಡಿಯಲ್ಲಿ ಅಚ್ಚಳಿಯದೆ ಉಳಿದಿರುತ್ತೆ. ಹಾಗಾದರೆ ಮೊದಲನೇ ಪುಟದಲ್ಲಿ ನಾವು ಮಾಲತಿ ಶರ್ಮಾ ಅವರಿಂದ ಮೊದಲು ಹಾಡನ್ನೇ ಕೇಳಬೇಕು ಅನ್ನೋದು, ಸಂಗೀತ ಪ್ರೇಮಿಗಳಾಗಿ ಹಾಡುಗಾರರು, ಗಾಯಕರು ಬರ್ತಾರೆ ಅಂದ ಕೂಡಲೇ ನಮಗೆ ಬಹಳ ತುಂಬ ಖುಷಿಯಿಂದ ಮೊದಲು ಹಾಡು ಕೇಳಬೇಕು ಅಂತ ನಿರೀಕ್ಷೆ ಮಾಡ್ತೀವಿ. ಖಂಡಿತ ನನಗೆ ತುಂಬ ಪ್ರಿಯವಾದ ಹಾಡು ಕುವೆಂಪು ಅವ್ರದ್ದು. ನನಗೆ ಗುರು ಅಂದರೆ ಯಾವಾಗಲೂ ಕತ್ತಲನ್ನು ಕಳೆದು ಜ್ಞಾನವನ್ನು ಬಿತ್ತೋನು, ಜ್ಞಾನದ ಬೆಳಕನ್ನು ಕೊಡೋನು ಗುರು. ಅವನು ನಮ್ಮ ಅಂತರಾತ್ಮದಲ್ಲೇ ಇರ್ತಾನೆ ಅಂತ. ಅದೊಂದು ಸುಂದರವಾದ ಕವಿತೆ. ಅದು ಒಂದು 2 ಸಾಲು ಹಾಡ್ತೀನಿ. ಖಂಡಿತ. ಮೈಸೂರು ಅನಂತಸ್ವಾಮಿಯವರ ಸಂಗೀತ ನಿರ್ದೇಶನ ಇದು. ಅಂತರತಮದಿ ಗುರು ಹೇ ಆತ್ಮ ತಮಹಾರಿ ಅಂತರತಮನೆ ಗುರು ಹೇ ಆತ್ಮ ತಮೋಹಾರಿ. ಅಂದರೆ ನೀವೇ ಹೇಳಿದ ಹಾಗೆ ಗುರುವಿನ ಬಗ್ಗೆ ಎಲ್ಲ ಕವಿಗಳು, ನಮ್ಮಲ್ಲಿದ್ದಂಥ ಬಹುತೇಕ ಕವಿಗಳು ಮೊದಲು ತಮ್ಮ ಗುರುಗಳ ಬಗ್ಗೆ ಬರೀತಾರೆ, ಆ ಗುರುಗಳ ಮೇಲೆ ಹಾಡುಗಳನ್ನು ಬರೀತಾರೆ. ಈ ರೀತಿಯಾಗಿ ನಿಮ್ಮಲ್ಲಿ ಗುರು ಅಂತ ಹೇಳಿ ಬಂದು ನಿಮ್ಮ ಸಂಗೀತದ ಪಯಣಕ್ಕೆ ಓಂಕಾರ ಹಾಕಿದ ಗುರು ಯಾರು? ನನ್ನ ಪ್ರೀತಿಯ ಅಕ್ಕ, ನನ್ನ ಮೊದಲ ಶಾಸ್ತ್ರೀಯ ಸಂಗೀತದ ಗುರು ನನ್ನ ಚಿಕ್ಕಪ್ಪನ ಮಗಳು ಲೀಲಾವತಿ. ಅವರು ಈಗ ಲೀಲಾಮೂರ್ತಿ. ಅದೆಷ್ಟು ಸೊಗಸಾಗಿ ಅವರು ನಂಗೆ ಹೇಳ್ಕೊಳ, ಮೂಲತಃ ಅವರು ವೀಣಾವಾದಕಿ, ಅವರು ವೀಣೆ ಅಭ್ಯಾಸ ಮಾಡಿದರು. ನನಗೆ ಸಂಗೀತ ಅಭ್ಯಾಸ ಮಾಡಿಸಿದ್ದು, ಸಂಗೀತದ ಓಂಕಾರವನ್ನು ಹಾಕ್ಕೊಟ್ಟಿದ್ದು, ತಿದ್ದಿ ತೀಡಿದ್ದು ನಮ್ಮ ಅಕ್ಕ ಲೀಲಾವತಿ. ಅವ್ರ ಜೊತೆ ಕಲಿತಿದ್ದಾಗಲೇ ನನಗೆ ಚಿಕ್ಕ ವಯಸ್ಸಿಂದ ನಮ್ಮ ಮನೆಯಲ್ಲಿ ತುಂಬ ಉತ್ತೇಜನ ಇರ್ತಿತ್ತು. ಮನೆಯೇ ಒಂಥರ ಸಂಗೀತಮಯ ವಾತಾವರಣ. ನಮ್ಮಣ್ಣ ಪ್ರಕಾಶ್, ನೀವು ಕೇಳಿರ್ಬೋದು, ರತ್ನಮಾಲಾ ಪ್ರಕಾಶ್ ಬಹಳ ದೊಡ್ಡ ಹೆಸರು ಇವತ್ತು ಸುಗಮ ಸಂಗೀತದಲ್ಲಿ. ಆ ಪ್ರಕಾಶ್ ನಮ್ಮಣ್ಣ. ಅವರು ತುಂಬ ಸೊಗಸಾಗಿ, ಅವರು ಒಳ್ಳೆಯ ಗಮಕಿ, ಪ್ರಸಿದ್ಧವಾದ ಗಮಕಿ. ಅದೆಷ್ಟು ಚೆನ್ನಾಗಿ ನಮಗೆ ಗಮಕನೂ ಹೇಳ್ಕೊಟ್ಟಿದ್ದಾರೆ. ಒಂದು ರೀತಿಯಲ್ಲಿ ಅವರು ನಮ್ಮ ಗುರುಗಳು. ಒಂದು ರೀತಿಯಲ್ಲಿ ಯಾಕೆ ನಮ್ಮ ಗುರು ಅವರು. ಗಮಕವನ್ನು ವಾಚನ ಮಾಡೋದು ಹೇಗೆ ಅಂತ ಕಲಿಸ್ಕೊಟ್ಟ ಗುರು ಅವರು. ಅವರು ಸಂಗೀತ ಹಾಡ್ತಿದ್ರು. ಅವ್ರಿಗೆ ಯಾರ ಹತ್ರನೂ ಅವರು ಶಾಸ್ತ್ರೀಯ ಸಂಗೀತ ಅಭ್ಯಾಸ ಮಾಡಿಲ್ಲ. ಆದರೆ ಕೇಳಿ 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 ನೀವು ಯಾವುದೇ ರಾಗ ಹೇಳಿ ಲೀಲಾಜಾಲವಾಗಿ ಹಾಡೋವಂಥ ಪ್ರತಿಭೆ ಇರೋರು. ಅವರು ಸಂಗೀತ ನುಡಿಸ್ತಿದ್ರು. ನನ್ನ ತಮ್ಮ ರವೀಂದ್ರ ಅಂತ, ರವೀಂದ್ರ ಅವರು ತಬ್ಲಾ. ನಮ್ಮ ಮನೇಲಿ ಡಬ್ಬಗಳೇ ತಬ್ಲಾ. ಹಾಡೋಕ್ಕೆ ಮೈಕಿಲ್ಲ. ಅವರು ಹಾಡು ಅನ್ನೋದು ನಮ್ಮಣ್ಣ ಹೇಳೋದು, ಇದನ್ನು ಹೇಳು ಅದನ್ನು ಹೇಳು ಅನ್ನೋದು, ನಾವೆಲ್ಲ ಕೂತ್ಕೊಂಡು ಕಚೇರಿ ಮಾಡೋದು. ಅಂಥ ಒಂದು ವಾತಾವರಣದಲ್ಲಿ ನಮ್ಮ ತಾಯಿ ತಂದೆ ಅಂತೂ ತುಂಬ ಇಷ್ಟಪಡೋರು ಸಂಗೀತ. ಹಾಗೆ ತುಂಬ ಉತ್ತೇಜನೂ ಕೊಟ್ಟಿದ್ದಾರೆ. ನಮ್ಮ ತಾಯಿ ಅಂತೂ ಬೆಳಗಿನ ಜಾವ ಎದ್ದು ಹೋಗಿ ಒಳ್ಳೆ ಹಸುವಿನ ಹಾಲನ್ನು ಕರೆಸ್ಕೊಂಬಂದು ನನ್ನ ಕಾಯಿಸಿ ನನ್ನನ್ನು 5 ಗಂಟೆಗೆ ಎಬ್ಬಿಸಿ ಸಂಗೀತ ಅಭ್ಯಾಸ ಕೂರಿಸ್ತಾಯಿದ್ರು. ಅಂದರೆ ಅವ್ರು ತುಂಬ ಸ್ವಲ್ಪ ಶಿಸ್ತು, ಥರ ಸೀರಿಯಸ್ ಆಗಿರೋರು, ಬಗೆಯೋರು. ಅಪ್ಪ ಮುದ್ದು, ಅಮ್ಮ ಬಗೆಯೋರು. ಅಂದರೆ ಒಂದು ಮನೇಲಿ ಒಂದು ಬ್ಯಾಡ್ ಕಾಪ್, ಒಂದು ಗುಡ್ ಕಾಪ್ ಇರಬೇಕಲ್ಲ. ಅಮ್ಮ ಬ್ಯಾಡ್ ಕಾಪು, ಯಾಕಂದರೆ ಬೈತಿದ್ರಲ್ಲ. ಇವರು ಅಪ್ಪ ಮುದ್ದು. ಹಾಗೆ ಬೆಳೆದಿದ್ದು ನಾನು.
ಲೀಲಾವತಿ ಹತ್ರ ಕಲಿಯೋಕ್ಕೆ ಹೋದಾಗ R.K. ಸೂರ್ಯನಾರಾಯಣ್ ನೀವು ಕೇಳಿರ್ಬೋದು, ಸಂಗೀತ ಕ್ಷೇತ್ರದ ಒಂದು ದೊಡ್ಡ ಹೆಸರು. ಅವರಿಗೆ ಒಂದು ದಿವಸ ಬಂದಿದ್ದಾರೆ, ಅವರು ಲೀಲಾವತಿಯ ಮೇಷ್ಟ್ರು, ಅವ್ರಿಗೆ ಗುರುಗಳು. ಅವ್ರು ಬಂದಾಗ ನಾನು ಅಟ್ಟತಾಳದ ವರ್ಣ ಹಾಡ್ತಾಯಿದ್ದೆ. ನಂಗೆ ಅವಾಗ 7 ವರ್ಷ. ಅದು ಅಟ್ಟತಾಳದ ವರ್ಣ ಸಾಧಾರಣವಾಗಿ ಬೇಗ ಕಲ್ತ್ಕೊಳ್ಳೋದು ಕಷ್ಟ, ಅದು ತುಂಬ ಕಷ್ಟ. ಅಂದರೆ ಆ ಗತ್ತು ಇದು ಎಲ್ಲ ಬರಬೇಕಾದ್ರೆ ಇವರು ಅಲ್ಲೇ ಹೊರಗಡೆ ನಿಂತ್ಕೊಂಡು ಕೇಳಿ, ಈ ಚೋಟಿ ಎಷ್ಟು ಚೆನ್ನಾಗಿ ಅಟ್ಟತಾಳದ ವರ್ಣ ಹಾಡ್ತಾ ಇದ್ದಾಳೆ, ವೀರಿಬೋಣಿ ಭೈರವಿ ರಾಗದ ಹಾಡ್ತಾ ಇದ್ದೆ ನಾನು. ಚೋಟಿ ನೀನು ನಾಳೆಯಿಂದ ನನ್ನ ಹತ್ರ ಬಾ ಆದರು. ಆಮೇಲೆ ಅವ್ರ ಹತ್ರ ಮುಂದುವರಿಸ್ದೆ. ಅದಾದಮೇಲೆ ರತ್ನಮಾಲ ನಮ್ಮ ಮನೆಗೆ ಬಂದರು. ರತ್ನಮಾಲ ನಮ್ಮ ಅಣ್ಣನ ಮದುವೆ ಆಗಿ ನಮ್ಮ ಮನೆಗೆ ಬಂದಾಗ ನನಗೆ ನಾನು ಹೇಳಿದೆ, ನಮಗೆಲ್ಲ ಸಂಗೀತ ಇಷ್ಟ ಇದೆ, ರತ್ನಮಾಲ ಅಂತ ಹಾಡುಗಾರ್ತಿ ನಮ್ಮ ಮನೆಗೆ ಬರ್ತಿದ್ದಾರೆ. ಅಂದರೆ ಅವಾಗ ಅವರು ಇಷ್ಟೆಲ್ಲ ಸುಗಮ ಸಂಗೀತದಲ್ಲಿ ಅವಾಗೇನು ಚಿಕ್ಕವರು, ಅವರು ನಾವೆಲ್ಲರೂ ಚಿಕ್ಕವರೇ ಆ ಟೈಮಲ್ಲಿ. ಬಂದಾಗ ನಾನು ನಮ್ಮ ಅತ್ತಿಗೆ ಹತ್ರನೇ ಹೇಳಿಸ್ಕೊತೀನಿ ಅಂದರೆ ಅವ್ರ ತಾಯಿ ಇದ್ಕೊಂಡು, ಅತ್ತಿಗೆ ಯಾಕೆ ಇವರೇ ಹೇಳ್ಕೊಡ್ತಾರೆ ಅಂದರು. ಅಂತಹ ದಿಗ್ಗಜರ ಕೈಲಿ ನನಗೆ ಸಂಗೀತ ಕಲಿಯೋ ಸಂದರ್ಭ ಒದಗಿ ಬಂತು. ಮುಂದೆ ಆಗಿದ್ದೆಲ್ಲ ಒಂದು ದಂತಕಥೆ. ಬಹುಶಃ ಈ ಮಾತುಕತೆ ಹರಟೆಗಿಂತಲೂ ಜಾಸ್ತಿ ಶ್ರುತಿ, ರಾಗ, ಲಯ, ತಾಳ ಇದೇ ಎಲ್ಲ ಹೆಚ್ಚಾಗಿ ಕಿವಿಗೆ ಬೀಳ್ತಿತ್ತು ಅಂತ ಅನ್ಸುತ್ತೆ. ಖಂಡಿತ ಹೌದು. ಆ ರೀತಿಯಲ್ಲಿ ನಾನು ತುಂಬ ಅದೃಷ್ಟ ಮಾಡಿದ್ದೀನಿ ಅನಿಸುತ್ತೆ. ಯಾಕಂದರೆ ಸಾಧಾರಣವಾಗಿ ಈಗ ಈ ಸಂಗೀತದ ಬಿಟ್ಟು ಹೇಳೋದಾದರೆ ರಂಗಭೂಮಿಲೂ ನನಗೆ ತುಂಬ ಉತ್ತೇಜನ ಸಿಕ್ಕಿದ್ದು ನಮ್ಮ ಮನೆಯಿಂದ. ಆಗ ಆ ಸಮಯದಲ್ಲಿ ಹೆಚ್ಚಾಗಿ ಸ್ತ್ರೀ ಪಾತ್ರಗಳು ಇರ್ತಿರ್ಲಿಲ್ಲ. ಅಂದರೆ ಎಲ್ಲ ಹೆಣ್ಮಕ್ಳು ಬರ್ತಾ ಇರಲಿಲ್ಲ ನಾಟಕ ಎಲ್ಲ ಮಾಡೋಕ್ಕೆ. ಈಗ ಏನಿದೆ ನಾಟಕದ ಒಂದು ರಂಗಭೂಮಿಯ ಒಂದು ಏನು ಪರಿಸರ ಈಗಿದೆ, ವಾತಾವರಣ ಏನಿದೆ ಅದು ಆವಾಗಿರಲಿಲ್ಲ. ಹೌದು ಹೌದು. ಕಾರಂತರ ನಾಟಕದಲ್ಲಿ ನಾನು ಒಂದು ಏವಂ ಇಂದ್ರಜಿತ್ ಅಂತ ಒಂದು ನಾಟಕ ಮಾಡಿದ್ದೆ. ಅದು ನನಗೆ ತುಂಬ ಒಳ್ಳೆ ಹೆಸರು ತಂದು ಕೊಡ್ತು. ರಿಪೀಟ್ ಶೋಸು ಬೇರೆ ಕಡೆ ಎಲ್ಲ ಹೋಗಿ ಮಾಡಿದಾಗ ಹೊರಗಡೆ ಊರಾಚೆ ಅಂದರೆ ಬೆಂಗಳೂರು ಬಿಟ್ಟು ಹೊರಗಡೆ ಹೋದಾಗ ಕಾರಂತರು ನಮ್ಮ ಮನೆಗೆ ಬರೋರು. ಬಂದುಬಿಟ್ಟು ನಮ್ಮ ತಂದೆ ತಾಯಿ ಮುಂದೆ ನಿಂತ್ಕೊಂಡು, ಕಳಿಸ್ಕೊಡಿ ನಿಮ್ಮ ಮಗಳನ್ನು ಕಳಿಸ್ಕೊಡಿ, ನಾನು ಜೋಪಾನವಾಗಿ ಕರ್ಕೊಂಬಂದುಬಿಡೋದು ನನ್ನ ಜವಾಬ್ದಾರಿ ಅಂತೆಲ್ಲ ಹೇಳಿ ನಮ್ಮ ಮನೇಲೇ ಊಟ ಮಾಡಿಕೊಂಡು ಹೋಗ್ತಾಯಿದ್ರು. ಅಂದರೆ ಈ ಪ್ರಾಕ್ಟೀಸ್ಗೆಲ್ಲ ಹುಡುಗರು ಹುಡುಗಿರು ಆ ಥರ ಭೇದ ನಮ್ಮ ತಾಯಿ ಕಲಿಸ್ಲೇ ಇಲ್ಲ. ಎಲ್ಲರೂ ಯಾವುದಕ್ಕೂ ತಪ್ಪರ್ಥ ಇಲ್ಲ, ಯಾವುದಕ್ಕೂ ರಿಸ್ಟ್ರಿಕ್ಷನ್ ಇಲ್ಲ. ಒಂಥರ ಸರಳವಾಗಿ ಸಹೃದಯತೆಯಿಂದ ಬೆರೆಯೋ ಹಾಗೆ ನಮಗೆ ಯಾವುದಕ್ಕೆ ಬೇರೆ ಥರದ್ದು ಅಭಿಪ್ರಾಯಗಳು ಭಾವನೆಗಳು ಬರದೇ ಇರೋ ಥರ ನಮ್ಮ ಮನೇಲಿ ವಾತಾವರಣ ಕಲ್ಪಿಸ್ಕೊಟ್ರು. ಹಾಗಾಗಿ ರಂಗಭೂಮಿಯಲ್ಲೂ ನಾನು ಸಾಕಷ್ಟು ಕಾಲ ಇದ್ದೆ. ಕಾಲೇಜ್ ಈ ಹೆಸರು ಹೇಳಿದ್ರಲ್ಲ ಏವಂ ಇಂದ್ರಜಿತ್, ಈ ನಾಟಕದ ಒಂದು ವೈಶಿಷ್ಟ್ಯ ಇದೆ. ಒಬ್ಬ ವ್ಯಕ್ತಿಗೆ ಬೇರೆ ರೀತಿಯಾದಂಥ ಇಮೇಜ್ ತಂದುಕೊಟ್ಟಂಥದ್ದು. ಹಿಂದಿಯ ಬಹುದೊಡ್ಡ ಕಲಾವಿದ ಅಂಬರೀಶ್ ಪುರಿ ಅವರು, ಬಾದಲ್ ಸರ್ಕಾರ್ ಅವರ ನಾಟಕ ಅದು ಇವನ್ ಅಂಬರೀಶ್ ಪುರಿ ಅವರು ಆ ಏವಂ ಇಂದ್ರಜಿತ್ನ ಒಂದು ಡೈಲಾಗ್ ಅನ್ನು ಹೇಳಿದ ನಂತರ ಬಹುಶಃ ಅವರಿಗೆ ಇದ್ದಂಥ ಖಳನಟನ ಇಮೇಜನ್ನು ಕೂಡ ಅದು ಸಂಪೂರ್ಣ ಬದಲಾಯಿಸ್ತು ಅಂತ ಹೇಳಿ ಕೇಳ್ಪಟ್ಟೆ. ಹಾಗೆ ನಿಮಗೂ ಕೂಡ ರಂಗಭೂಮಿಗೆ ಒಂದು ಅದು ಪ್ರಾರಂಭಿಕ ಅವಕಾಶವನ್ನು ಕೊಡ್ತು ಅಂತ. ಅಷ್ಟೊತ್ತಿಗಾಗಲೇ ನಾನು ತುಂಬ ಬಿ ಚಂದ್ರಶೇಖರ್ ಅವರು ನಾನು ಕಾಲೇಜು ಸೆಂಟ್ರಲ್ ಕಾಲೇಜಲ್ಲಿ ಆನರ್ಸ್ ಮಾಡಿದ್ದು. ಆವಾಗ ಅಲ್ಲಿ ನಾನು ಸೈನ್ಸ್ ಝುವಾಲಜಿ ಸ್ಟೂಡೆಂಟ್. ಅಲ್ಲಿಗಿಂತ ಹೆಚ್ಚಾಗಿ ನಾನು ಇಂಗ್ಲೀಷ್ ಡಿಪಾರ್ಟ್ಮೆಂಟು ಕನ್ನಡ ಡಿಪಾರ್ಟ್ಮೆಂಟ್ ಅಲ್ಲೇ ಕೆಲಸ ಮಾಡ್ತಾಯಿದ್ದೆ. ಅಲ್ಲೇ ಜಾಸ್ತಿ ಕಾಣಿಸ್ಕೊತಾ ಇದ್ದಿದ್ದು. ಯಾಕಂದರೆ ನಾನು ನಾಟಕ ಮೇಷ್ರು ಲಂಕೇಶ್ ಇದ್ದರು, ಬಿ ಚಂದ್ರಶೇಖರ್ ಇದ್ದರು. ಅವರಿಗೆಲ್ಲ ನಾನು ಸ್ಫುಟವಾಗಿ ಸಂಭಾಷಣೆ ಹೇಳೋ ರೀತಿ ಅದೆಲ್ಲ ತುಂಬ ಇಷ್ಟ ಆಗಿಬಿಡ್ತಾಯಿತ್ತು. ಹಾಗಾಗಿ ನಾನು 3 ಹೊತ್ತು ಯಾವ ನಾಟಕ ಮಾಡಿದ್ರು ನನ್ನನ್ನು ಸೇರಿಸ್ಕೊತಾಯಿದ್ರು. ನಾನು ಅಲ್ಲಿ ಅವರ ಮೊದಲನೇ ನಾಟಕ ಅಸಂಗತ ನಾಟಕ ಬಕ್ಕತಲೆ ನರ್ತಕಿ ಅಂತ ಒಂದು ಮಾಡಿದ್ರು. ಅದೊಂಥರ ಏನು ಗಂಡ ಹೆಂಡ್ತಿದೇ ಸ್ಟ್ರೇಂಜರ್ಸ್ ಥರ ಮಾತಾಡೋದು. ನಮ್ಗೆ ಅಸಂಗತ ನಾಟಕ ಅದೆಲ್ಲ ಪರಿಚಯ ಕಲ್ಪನೆ ಕೊಟ್ಟಿದ್ದೆ ಅದು. ಅವರು ಚಂದ್ರಶೇಖರ್ ಅವರು ಒಂಥರ ತುಂಬ ಸ್ಟ್ರಿಕ್ಟ್. ಅವ್ರು ಹೇಗೆ ಅಂದರೆ ಇಲ್ಲಿಂದ ಅಲ್ಲಿಗೆ 15 ಸ್ಟೆಪ್ ಬರಬೇಕು, ಆಮೇಲೆ ಇಷ್ಟೇ ಟೈಮಲ್ಲಿ ಮಾತಿಲ್ ಸಂಭಾಷಣೆ ಇಲ್ದಾಗ ಏನಾದ್ರು ಪ್ರಕ್ರಿಯೆ ಏನಾದ್ರು ಆ್ಯಕ್ಷನ್ ಇರಬೇಕಲ್ಲ ಅಲ್ಲಿ ಸ್ಟೇಜ್ ಮೇಲೆ, ಅದಕ್ಕೆ ಏನಾದ್ರು ಹಾಕು ನಿಟ್ಟಿಂಗ್ ಹಾಕು ಅಂತಂದಿದ್ರು. ಈ ಬಕ್ಕತಲೆ ನರ್ತಕಿಲಿ ಹಾಕಿದಾಗ ನಂಗೆ ಬರುತ್ತಾ ನಿಟ್ಟಿಗೆಲ್ಲ ಏನು ಬರಲಿ, ನಿಧಾನಕ್ಕೆ ಹಾಕ್ತಿದ್ರೆ ಮಾಲ್ತಿ ಎಟ್ ದಿಸ್ ರೇಟ್ ಯು ಪುಟ್ ಓನ್ಲಿ 3 ಈ 3 ಇದನ್ನು ಹೆಡಿಗೆ ಹಾಕಮ್ಮ ಸಾಕು, ನೀನು ಹಾಕೋ ಸಮಯಕ್ಕೆ ಸಾಕು ಅಷ್ಟು ಅಂತ. ಅಂದರೆ ಆ ಥರದ್ದೆಲ್ಲ ಅನುಭವದಿಂದ ಬಂದಿದ್ದೆ. ಬಟ್ ನಿಜವಾದ ಅರ್ಥದಲ್ಲಿ ಅಭಿನಯ ಅಂದರೆ ಏನು
ಬರೀ ಸಂಭಾಷಣೆ ಹೇಳೋದಲ್ಲ, ಸಂಭಾಷಣೆ ಇದ್ದಾಗ ಹೇಳ್ಬಿಡ್ಬೋದು, ಗೆದ್ದು ಬಿಡ್ಬೋದು. ಏನೂ ಇಲ್ಲದೆ ಇರೋವಾಗ ನಿಮ್ಮ ಭಾವನೆಗಳನ್ನು ತೋರಿಸೋದು ಹೇಗೆ, ಒಂದು ಮೌನನ ನೀವು ಹೇಗೆ ಅದನ್ನು ವ್ಯಕ್ತಪಡಿಸ್ಬೋದು. ಒಂದು ನಾಚಿಕೆಯನ್ನು ತೋರಿಸ್ಬೇಕಾದ್ರೆ ನಮಗೆ ತೋರಿಸ್ಕೊಡೋರು ಕಾರಂತರು, ಹಿಂಗೆ ಇಟ್ಕೊಂಡು ಸೆರಗನ್ನು ಅಲ್ಲೇ ಇದೆಯಲ್ಲ ಮೇಲೆ ತಗೋಬಾರ್ದೆ. ಅವ್ರು ಸ್ವಲ್ಪ ಒಂದು ಪಾತ್ರದಲ್ಲಿ ಮಾನಸಿ ಪಾತ್ರ ನಂದು, ಅದರಲ್ಲಿ ಅವ್ರು ಬಂದು ಕೇಳೋರು, ನಾಗೇಶ್ ಅಂತ, ನಾಗೇಶ್ ಅವರು ತುಂಬ ದೊಡ್ಡ ಹೆಸರು ರಂಗಭೂಮಿಲಿ. ಅವ್ರು ಬಂದು ಸ್ವಲ್ಪ ಅಡಿಕೆ ಕೊಡ್ತೀಯಾ ಅನ್ನೋರು. ನಾನು ಅವಾಗ ನಾಚಿಕೆ ತೋರಿಸ್ಬೇಕಲ್ಲ, ಹಿಂಗೆ ತಿರುಗಿಸ್ಕೊಂಡು ಅಲ್ಲೇ ಮೇಲೆ ಇದೆಯಲ್ಲ ತಗೋಬಾರ್ದೆ ಅಂತ ಇದೆಲ್ಲ ಹೇಳ್ಕೊಟ್ಟಿದ್ದು ಕಾರಂತ. ಅಂದರೆ ನಮ್ಗದೆಲ್ಲ ಗೊತ್ತೇ ಇರಲಿಲ್ಲ, ಬರೀ ಸಂಭಾಷಣೆ ಹೇಳೋದಷ್ಟೇ ನಟನೆ ಅಂದ್ಕೊಂಡಿದ್ದ ಟೈಮಲ್ಲಿ ಕಾರಂತರಿಂದ ನಾನು ಇದೆಲ್ಲ ಕಲ್ತ್ಕೊಂಡೆ. ಮೌನದಲ್ಲಿ ಹೇಗೆ ನೀವು ಅಭಿನಯಿಸೋದು, ಮಾತಿಲ್ಲದ ಸಂದರ್ಭಗಳಲ್ಲಿ ನೀವು ಹೇಗೆ ನಿಮ್ಮ ಭಾವನೆಯನ್ನು ವ್ಯಕ್ತಪಡಿಸ್ತೀರಾ ಅನ್ನೋದೆಲ್ಲ ನಾನು ಕಲ್ತ್ಕೊಂಡೆ. ಮೇಡಮ್, ಖಂಡಿತವಾಗಲೂ ನಿಮ್ಮ ಮನೆಯಲ್ಲಿ ಎಲ್ಲರೂ ಕಲಾ ಪೋಷಕರೇ, ಕಲಾ ಆರಾಧಕರೇ. ನಿಮ್ಮಲ್ಲಿರುವಂತಹ ಪ್ರತಿಭೆಯನ್ನು ಪೋಷಿಸಿ ಅಂದರೆ ಅದರಲ್ಲೇ ತಮಗೆ ಸಂಪೂರ್ಣವಾಗಿ ಬೆಂಬಲವನ್ನು ಕೊಡ್ತಾ ಇದ್ರು. ಆದರೆ ನೀವು ವಿಜ್ಞಾನದ ವಿದ್ಯಾರ್ಥಿಯಾಗಿ ಅಂದರೆ ಪ್ರಾಣಿಗಳ ಅಧ್ಯಯನ ಝೂಯಾಲಜಿ ಅಂತ ಹೇಳಿದ್ರಿ, ಎಲ್ಲೂ ಅಂದರೆ ಡೈವರ್ಷನ್ ಸಂಗೀತ ರಂಗಭೂಮಿಯ ಜೊತೆಗೆ ಈ ಕಡೆ ಅಂದರೆ ವೃತ್ತಿ ಜೀವನದಲ್ಲಿ ಮುಂದುವರಿಬೇಕು ಅಂತ ಅನಿಸುತ್ತಾ, ಅಥವಾ ಸಂಗೀತನೇ ನಿಮ್ಮ ಆಯ್ಕೆ, ಕಲೆಯೇ ನಿಮ್ಮ ಪ್ರಪಂಚ ಅನ್ನುವಂಥದ್ದು ಯಾವಾಗ ತಾವು ನಿರ್ಧಾರ ಮಾಡಿ? ಹೌದು, ನಮಗೆ ಈ ಕುಯ್ಯಿ ಅಂತ ಅಂದ್ಬಿಟ್ಟು ಫ್ರಾಗನ್ನು ಜಿರಳೆನ ತಂದಿಟ್ರೆ, ಜಿರಳೆ ಅಂದರೆ ಮಾರುದ್ದ ಓಡ್ತೀವಿ, ಆ ಜಿರಳೆನ ಕುಯ್ಯೋನ್ನಕ ಬೇಡ ಇದು. ನಾನು ಆ್ಯಕ್ಚುಲಿ ವೈದ್ಯಳಾಗಬೇಕು ಅಂತ ತುಂಬ ಆಸೆ ಇತ್ತು ನನಗೆ. ಯಾವುದೋ ಒಂದು ಇದರಲ್ಲಿ ಆ ಟೈಮಲ್ಲಿ ನನಗೆ ಸೀಟು ಸಿಕ್ಕಿತ್ತು. ಆದರೆ ಮನೆಯಲ್ಲಿ ಒಬ್ಬಳೇ ಮಗಳು, ಡಾಕ್ಟ್ರಾಗಿ ಬಿಟ್ಟರೆ ಹುಡುಗ ಸಿಗಲ್ಲ ಅಂತೆಲ್ಲ ಹೇಳಿ ಅದು ಅಲ್ಲಿಗೆ ನಿಂತೋಯ್ತು. ಬಟ್ ಅದರಿಂದ ಇದಾದರೂ ಓದೋಣ ಅಂತ ಝೂಯಾಲಜಿ ಸೇರಿಕೊಂಡಿದ್ದು. ಆದರೆ ಒಂದು ದಿವಸ ನನಗೆ ಅದರಲ್ಲಿ ಆಸಕ್ತಿ ಬರಲಿಲ್ಲ. ಏನಿದ್ರೂ ಈ ನಾಟಕ, ಹಾಡು, ಆಮೇಲೆ ಕಾವ್ಯ ವಾಚನ ಮಾಡೋದು ಅದೆಲ್ಲ ಅಂದರೆ ತುಂಬ ಇಷ್ಟ. ಮತ್ತು ಹಾಗೆ ಹೇಗೋ ನಿರೂಪಣೆಗೂ ಬಂದೆ. ಹೇಗೆ ಅಂತ ಗೊತ್ತಿಲ್ಲ, ಹೇಗೆ ಬಂದೆ ಅಂತ ಗೊತ್ತಿಲ್ಲ. ಹಾಗಾದರೆ ಮೇಡಮ್, ನಿರೂಪಣೆನೂ ಬಂದ್ರಿ ಅಂತ ಹೇಳಿದ್ರಿ. ಇವತ್ತೂ ಕೂಡ ಮಾಲತಿ ಶರ್ಮಾ ಅವರು ಅಂದು ಕೂಡಲೇ ಆಕಾಶವಾಣಿಯಲ್ಲಿ ತಾವು ಉದ್ಘೋಷಕಿಯಾಗಿ ಭಾವನಾ ಎನ್ನುವಂಥ ಕಾರ್ಯಕ್ರಮವನ್ನು ನಡೆಸ್ಕೊಟ್ಟಿದ್ದು. ಇವತ್ತಿಗೂ ಬಹಳಷ್ಟು ಜನ ಮಾಲತಿ ಶರ್ಮಾ ಅಂದು ಕೂಡಲೇ ಭಾವನಾ ಅಂತ ಹೇಳ್ತಾರೆ ಅನ್ನುವಂಥದ್ದಾಗಿರ್ಬೋದು. ಅಂದರೆ ಈ ದಿನಗಳ ಹೇಗಿತ್ತು? ಮೊದಲು ತಮಗೆ ಆಕಾಶವಾಣಿಯ ಪರಿಚಯ ಆಗಿರುವಂಥದ್ದು, ದೂರದರ್ಶನದ ಪರಿಚಯ ಆಗಿರೋದು ಹೇಗಿತ್ತು? ಆಕಾಶವಾಣಿಯಲ್ಲಿ ಕೆಲಸ ಮಾಡಬೇಕು ಅನ್ನೋದು ನಂದು ಚಿಕ್ಕ ವಯಸ್ಸಿಂದ ಒಂದು ಆಸೆ. ಏನಂದರೆ ತುಂಬ ರೇಡಿಯೋ ಕೇಳ್ತಿದ್ದೆ ನಾನು. ನನಗೆ ಯಾವಾಗಲೂ ಒಂದು ಕುತೂಹಲ, ಇಷ್ಟು ಪುಟ್ಟ ಪೆಟ್ಟಿಗೆಯಲ್ಲಿ ಎಲ್ಲರೂ ಹೋಗಿ ಹೆಂಗೆ ಕೂತ್ಕೊಂಡು ಹಾಡ್ತಾರೆ ಅಂತ ಒಂದು ಕುತೂಹಲ ಇರ್ತಿತ್ತು. ಎಲ್ರಿಗೂ ಇರ್ತಿತ್ತೋ ಏನೋ, ಎಲ್ಲ ಬಾಲ್ಯ ಸಹಜವಾದ ಒಂದು ಆಲೋಚನೆ ಅದು. ಆಕಾಶವಾಣಿಯಲ್ಲಿ ಸೇರ್ಕೋಬೇಕು ಅಂತ ನಂಗೆ ತುಂಬ ಆಕಾಶವಾಣಿಗೆ ಕೆಲಸ ಮಾಡಬೇಕು, ಅವರು ಆಕಾಶವಾಣಿ ಬೆಂಗಳೂರು ಅಂತ ಅವ್ರ ಧ್ವನಿ ಬಂದಾಗ ಅಯ್ಯೋ ನಮ್ಮದು ಹಿಂಗೆ ಬಂದರೆ ಎಷ್ಟು ಚೆನ್ನಾಗಿರುತ್ತೆ ಅಂತ ಅನ್ನಿಸ್ತಿತ್ತು. ಹಾಗಾಗಿ ಯಾರೋ ಯಾವುದೋ ಒಂದು ಕಾರ್ಯಕ್ರಮದಲ್ಲಿ ನನ್ನ ಮಾತಾಡೋ ರೀತಿ ಎಲ್ಲ ನೋಡಿಬಿಟ್ಟು ಹೇಳಿದ್ರು, ನೀ ಆಕಾಶವಾಣಿ ಪ್ರಯತ್ನ ಹಾಕ್ಬಿಡ್ಬಾರ್ದು, ನೀನು ಅನೌನ್ಸರ್ ಇದಕ್ಕೆ ಕಾಲ್ ಮಾಡಿದ್ದಾರೆ, ಕರೆದಿದ್ದಾರೆ ಹುದ್ದೆಗೆ, ನೀನು ಹಾಕ್ಕೋಬೋದಲ್ಲ ಅಂತ ಅಂದರು. ಫಸ್ಟ್ ಟೈಮ್ ಹೋದೆ, ಯಾರೋ ಹೇಳಿದ್ರು ಜೋರಾಗಿ ಮಾತಾಡಬೇಕು ಅಂತ. ಜೋರಾಗಿ ಮಾತಾಡಿದೆ, ವಾಯ್ಸ್ ಟೆಸ್ಟಲ್ಲಿ ಫೇಲು. ತುಂಬ ದುಃಖ ಆಗೋಯ್ತು. ಅಯ್ಯೋ ಆಕಾಶವಾಣಿಗೆ ಹೋಗ್ತೀನಿ, ನಾನು ಅನೌನ್ಸ್ಮೆಂಟ್ ಕೊಡ್ಬೋದು ಅಂತೆಲ್ಲ ಖುಷಿ ಇದ್ನಲ್ಲ, ಇದು ಹೋಯ್ತಲ್ಲ ಅಂತ ಬೇಜಾರು ಮಾಡ್ಕೊಂಡು ಬಂದೆ. ಇನ್ನೊಂದು ಸತಿ ಕರೆದ್ರು, ವಿವಿಧ ಭಾರತಿ ಕರೆದ್ರು, ವಾಣಿಜ್ಯ ವಿಭಾಗ ಇತ್ತು, ಅದಕ್ಕೆ ಕರೆದ್ರು. ವಾಣಿಜ್ಯ ವಿಭಾಗ ಓಪನ್ ಆಯ್ತು, ಅವಾಗ ಪ್ರಾರಂಭ ಆಯಿತು ಬೆಂಗಳೂರಲ್ಲಿ. ಸೊ ಅದಕ್ಕೆ ಕರೆದ್ರು. ಅವಾಗ ಹೋದೆ. ನನಗೆ ಗೊತ್ತಾಯ್ತು, ಟೆಕ್ನಿಕ್ ಗೊತ್ತಿತ್ತು ಅಷ್ಟೊತ್ತಿಗೆ, ಹೆಂಗೆ ಮಾತಾಡಬೇಕು, ಮೈಕ್ ಮುಂದೆ ಜೋರಾಗಿ ಮಾತಾಡೋ ಅವಶ್ಯಕತೆ ಇಲ್ಲ, ಅದೆಲ್ಲ ತಿಳ್ಕೊಂಡು ಹೋಗಿದ್ರಿ. ನಾನು ಪಾಸಾದೆ. ಮತ್ತು ಸಂದರ್ಶನದಲ್ಲಿ ಅದಾಗಲೇ ವಸಂತ ಕವಲಿಯವರೆಲ್ಲ ನನ್ನನ್ನು ರಂಗದ ಮೇಲೆ ನೋಡಿದರು. ನಾನು ಏನು ಕೇಳೋ ಅಷ್ಟಿಲ್ಲ, ಅವ್ರನ್ನ ನಾನು ನೋಡಿದ್ದೀನಿ, ನಮ್ಮ ಶೀ ಸೆಲೆಕ್ಟೆಡ್ ಅಂದ್ಬಿಟ್ರು ಅಲ್ಲೇ. ಆಕಾಶವಾಣಿಗೆ ಬಂದಾಗ ಎಂಥ ಸಂದರ್ಭಗಳು, ಸೌಭಾಗ್ಯಗಳು ನನಗೆ ಸಿಕ್ತು ಅಂದರೆ, ಮೊದಲ ಆಡಿಷನ್ ಆದ ಮೊದಲ ಕಾರ್ಯಕ್ರಮನೇ ನಾವು ಬಾಲಮುರಳಿಯವ್ರ ಜೊತೆ ಹಾಡಿದ್ದು. ದೊರೆಸ್ವಾಮಿ ಅಯ್ಯಂಗಾರು, ಎಸ್ ಕೃಷ್ಣಮೂರ್ತಿ ಇವರೆಲ್ಲ ಎಷ್ಟು ಒಂಥರ ಕಲಾಭಿಮಾನಿಗಳು, ಅವರೆಲ್ಲ ಕಲಾವಿದರೆ. ಅಂಥ ಕಲಾವಿದರು ಎಷ್ಟು, ಅವರಿಂದ ನಾನು ಸರಳತೆ ಕಲ್ತ್ಕೊಂಡೆ. ಹೇಗೆ ಅಷ್ಟು ದೊಡ್ಡದಿದ್ರು ನಮಗೊಂದು 4 ಲೈನು ಎಲ್ಲೋ ಒಂದು ಟಿ ವಿಲಿ ನಾವು ಕಾಣಿಸ್ಕೊಂಡ್ಬಿಟ್ರೆ ಎಷ್ಟು ಆ್ಯಟಿಟ್ಯೂಡ್ ಬಂದುಬಿಡುತ್ತೆ. ನನಗೆಲ್ಲ ನನ್ನ ಬಿಟ್ಟರೆ ಯಾರಿದ್ದಾರೆ ನನಗೆಲ್ಲ ಗೊತ್ತು ಅನ್ನೋ ಥರ. ಅವರಷ್ಟು ದೊಡ್ಡವರು, ಅಂಥ ಪಾಂಡಿತ್ಯ, ಪ್ರತಿಭೆ, ಪ್ರೌಢಿಮೆ ಇದ್ದವರು ಎಷ್ಟು
ಎಷ್ಟು ಸರಳವಾಗಿರ್ತಿದ್ರು ಅಂದರೆ ನನಗೆ ಭುಜ ತಟ್ಬಿಟ್ಟೆ, ಹುಡುಗಿ ನೀನು ಆಡಿಷನಲ್ಲಿ ಪಾಸ್ ಆಗಿದ್ದು ಫಸ್ಟ್ ಇದರಲ್ಲೇ 6 ಹೊಡೆದ್ಬಿಟ್ಟಿಯಲ್ಲ ಅಂತ, ಬಾಲ್ಮುರಳಿ ಜೊತೆ ಹಾಡ್ಬಿಟ್ಟಿಯಲ್ಲ ಅಂದರು. ಅದು ಕರೆಕ್ಟಾಗಿ ಬಾಲ್ಮುರಳಿ ಅವ್ರ ಜೊತೆ ಹಾಡಿದ್ದು ಅವ್ರಿಗೆ ತುಂಬ ಇಷ್ಟ ಆಯಿತು. ಮುಂದೆ ಅವ್ರ ಕಾರ್ಯಕ್ರಮಗಳಲ್ಲೂ ಹಾಡಕ್ಕೆ ಬಂದು ಕರೆದ್ರು. ನಮ್ಮ ಆಕಾಶವಾಣಿ ದೂರದರ್ಶನದಲ್ಲಿದ್ದ ಮೇಲೆ ಎಲ್ಲರಿಗೂ ಗೊತ್ತಿರುತ್ತೆ, ತುಂಬ ಇದಿರುತ್ತೆ, ಪ್ರೊಸೀಜರ್ಸ್ ಇರುತ್ತೆ, ಅದಕ್ಕೆ ಪರ್ಮಿಷನ್ ತೊಗೋಬೇಕು, ಎಲ್ಲ ಟಕ್ಕನ್ನು ನೆನೆಸ್ಕೊಂಡು ಹೋಗೋಕ್ಕಾಗಲ್ಲ. ನಾವೆಲ್ಲ ಆವಾಗ ತಾನೇ ಸೇರಿಕೊಂಡಿದ್ದವರು, ಭಯ ಇರುತ್ತೆ. ಅವಾಗೆಲ್ಲ ಕಾಂಟ್ರಾಕ್ಟ್ ಸ್ಟಾಫು ಅನೌನ್ಸರ್ಸ್ ಎಲ್ಲ ಪರ್ಮನೆಂಟ್ ಆಗಿರಲಿಲ್ಲ, ಅಂದರೆ ಭಯ ಇತ್ತು. ಯಾವಾಗಲೂ ಕತ್ತಿ ತೂಗಾಡ್ತಾನೇ ಇರೋದು. ಬಂದ ಅಧಿಕಾರಿಗೆ ನಾವು ಮಾಡೋ ಕೆಲಸ ಇಷ್ಟ ಆಗಲಿಲ್ಲ ಅಥವಾ ನಮ್ಮ ಮೇಲೆ ಏನೋ ಬೇಜಾರಾಯಿತು ಅಂದರೆ ಅವರಿಗೆ ಅಧಿಕಾರ ಇತ್ತು ನಮ್ಮನ್ನು ಟರ್ಮಿನೇಟ್ ಮಾಡೋಕ್ಕೆ. ಅಂಥ ಒಂದು ಇದರಲ್ಲಿ ನಾವು ಕೆಲಸ ಮಾಡಿರೋದು. ಆಮೇಲೆ ನಮ್ಮನ್ನು ರೆಗ್ಯುಲರ್ ಮಾಡಿದರು ಅನೌನ್ಸರ್ಸು. ಆಮೇಲೆ ನಾನು ಈ ಇದಕ್ಕೆ ಅವಾಗ ವಾಣಿಜ್ಯ ವಿಭಾಗದಲ್ಲಿ ಆಕಾಶವಾಣಿಯಿಂದನೂ ವರಮಾನ ಆದಾಯ ಮಾಡೋಕ್ಕೆ ಶುರು ಮಾಡುತ್ತಲ್ಲ, ನೀವು ಅಡ್ವರ್ಟೈಸ್ಮೆಂಟ್ಸ್ ತರಬೇಕು ಅಂತೆಲ್ಲ ಅಂದಾಗ ನಾನು ಮಾರ್ಕೆಟಿಂಗ್ ವಿಭಾಗದಲ್ಲಿ ಕೆಲಸ ಮಾಡಿದೆ. ಅಂದರೆ ವಾಣಿಜ್ಯ ವಿಭಾಗದಲ್ಲಿ ಅನೌನ್ಸರ್ ಆಗಿ ಇದ್ಕೊಂಡೇನೆ ನನಗೆ ಒಂಥರ ತರೋ ಒಂದು ಇದೆ, ಕೆಪಾಸಿಟಿ ಇದೆ, ಸಾಮರ್ಥ್ಯ ಇದೆ ಅಂತ ಅವರು ತಿಳ್ಕೊಂಡು ಕಳಿಸ್ತಾಯಿದ್ರು. ತುಂಬ ಮಾಡಿದ್ವಿ, ಸ್ಪಾನ್ಸರ್ಡ್ ಪ್ರೋಗ್ರಾಮ್ಸು ಅದೆಲ್ಲ ತುಂಬ ಮಾಡಿದ್ವಿ. ಎಲ್ಲದಕ್ಕಿಂತ ಹೆಚ್ಚಾಗಿ ವಾಣಿಜ್ಯ ವಿಭಾಗ ಹೇಳಿ ಕೇಳಿ ಆದಾಯ ತರೋ ಅಂತ ಒಂದು ವಿಭಾಗ, ಏನು ಬರೀ ಮನರಂಜನೆಗೆ ಮೀಸಲಾಗಿರೋದು. ಅಲ್ಲಿ ಅಧಿಕಾರಿಗಳಿಗೆ ಆ ಕಲೆ ಬಗ್ಗೆ ಬೆಲೆ ಗೊತ್ತಿದ್ದರೆ ಅವ್ರು ಎಂಥೆಂಥ ಕಾರ್ಯಕ್ರಮಗಳನ್ನು ಎಲ್ಲಿ ಬೇಕಾದ್ರೂ ಮಾಡ್ತಾರೆ ಅನ್ನೋದಕ್ಕೆ ಇದೇ ಕಾರಣ. ಅಲ್ಲಿ ನಾವು ಕಾವ್ಯ ಪಲ್ಲವ ಅಂತ ಮಾಡಿದ್ವಿ. ಆಗ ನಿರ್ದೇಶಕರಾಗಿದ್ದವರು HR ಕೃಷ್ಣಮೂರ್ತಿ ಅಂತ. ಅವರು ಸೈನ್ಸ್ ಆಫೀಸರ್ ಆಗಿದ್ದವರು, ಆದರೆ ಅವರು ನಮ್ಮ ಸ್ಟೇಷನ್ ಡೈರೆಕ್ಟ್ರಾಗಿ ಬಂದಾಗ ಇದನ್ನು ಕಾವ್ಯ ಪಲ್ಲವ ಅಂತ ಮಾಡಿದರು. ಕವಿಗಳ ಮೊಟ್ಟ ಮೊದಲ ಕವನ ಅವ್ರು ಬರೆದಿದ್ದು. ಆವತ್ತು ಬರೆದಾಗ ಅವ್ರ ಮನಸ್ಥಿತಿ ಹೇಗಿತ್ತು, ಇವತ್ತು ಅದನ್ನು ಅವ್ರು ನಿಂತ್ಕೊಂಡು ನೋಡಿದಾಗ, ಓದಿದಾಗ, ಕೇಳಿದಾಗ ಅದನ್ನು ಹೇಗೆ ಅವರು ಅವಲೋಕಿಸ್ತಾರೆ, ಅವ್ರಿಗೇನು ಇದು ಕಾಣುತ್ತೆ ಅಂತ ಅವ್ರ ಮಾತು, ಅವರಿಂದನೇ ವಾಚನ, ಅದಕ್ಕೆ ಸಂಯೋಜನೆ, ಅದಕ್ಕೆ ಗಾಯನ, ಅದು ಎಂಥ ಒಳ್ಳೆ ಕಾರ್ಯಕ್ರಮ ಆಯಿತು ಅಂದರೂ ಮೈಲಿಗಲ್ಲದು ನಿಜವಾಗ್ಲೂ. ಅಂದ್ರೆ ಇತಿಹಾಸನ ಸೃಷ್ಟಿ ಮಾಡಿಬಿಡ್ತು, ದಾಖಲೆ ಮಾಡಿಬಿಡ್ತು, ಅಷ್ಟು ಒಳ್ಳೆ ಕಾರ್ಯಕ್ರಮ. ಆ ಥರ ತುಂಬ ಒಳ್ಳೊಳ್ಳೆ ಕಾರ್ಯಕ್ರಮಗಳು ಮಾಡಿದ್ದು. ಚಿಣ್ಣರ ಲೋಕದ ಕುಹುಗಾನ ಅದು ಅವರಿದ್ದಾಗಲೇ. ಮತ್ತು ಎಲ್ಲದಕ್ಕಿಂತ ಒಂದು ಸಂತೋಷ ಕೊಡೋದು ಅಂದರೆ SS ಹಿರೇಮಠ ಅಂತ ಬೆಂಗಳೂರು ನಿಲಯದ ನಿರ್ದೇಶಕರಾಗಿದ್ದರು. ಅವರಿಗೆ ನಮ್ಮ ಮೇಲೆಲ್ಲ ತುಂಬ ಕಲಾವಿದರು, ಕೆಲಸ ಮಾಡೋರು ಅಂದರೆ ತುಂಬ ಪ್ರೀತಿ, ತುಂಬ ಗೌರವ. ಅವರು ಆರ್ಕೈವಲ್ ರೆಕಾರ್ಡಿಂಗ್ ಅಂತ ಮಾಡಿಸಿದ್ರು ನನ್ನ ಕೈಲಿ. ಆವಾಗ ಅಶ್ವಥ್ ಅವರು 6 ನಿರ್ದೇಶಕರು, 6 ಕವಿಗಳು, ಅವ್ರದ್ದು 6 ಹಾಡು ಹಂಗೆ ಮಾಡಿದ್ವಿ. ಆವಾಗ ಅಶ್ವಥ್ ಅವ್ರಿಗೆ ಏನಾದರೂ ಕ್ರಿಯೇಟಿವ್ ಆಗಿ ಏನಾದ್ರು ಮಾಡಬೇಕು ಅಂದರೆ ಅಶ್ವತ್ಗೆ ಫೋನ್ ಮಾಡಿಬಿಟ್ರೆ ಆಯಿತು, ಸರ್ ನಿಮಗೆ SPB ಅವ್ರು ಗೊತ್ತಿದ್ದಾರಲ್ಲ, ನೀವೇ ಹಾಡಿಸಿ, ನೀವು ಸಂಯೋಜನೆ ಮಾಡಿ ಮಾಡೋಣ ಸರ್ ಇದು ಪ್ರೋಗ್ರಾಮ್ಗೆ ಅಂತ. ಅವ್ರಿಗೆ ಎಷ್ಟು ಸಂತೋಷದಿಂದ ಅವ್ರು ಹೇಳಿದರು. SPB ದೂಸರ ಮಾತೇ ಇಲ್ಲ, ಅಯ್ಯೋ ನೀವು ಹೇಳಿದ ಮೇಲೆ ಆಯಿತು ಅಂದರು. ಅವರಿಗೆ ನಾವು ಎಷ್ಟು ಆಕಾಶವಾಣಿ ಎಲ್ಲರಿಗೂ ಏನು ಅನ್ವಯ ಆಗುತ್ತೋ ಅದೇ, ಎ ದರ್ಜೆಯವ್ರಿಗೆ ಏನು ಕೊಡ್ತಾರೋ ಫೀಸು, ಟಾಪ್ ಗ್ರೇಡ್ ಅವ್ರಿಗೆ ಏನು ಕೊಡ್ತಾರೋ ಅದೇ. ಒಂದು 10,000 ರೂಪಾಯಿಗೆ ಅವರು 4 ಹಾಡು ಹೇಳಿದ್ರು. ಅವರು ಒಂದು ಹಾಡಿಗೆ 2 ಲಕ್ಷ, 3 ಲಕ್ಷ, 5 ಲಕ್ಷ, 10 ಲಕ್ಷ ತೊಗೊಳ್ಳೋವಂಥ SPB ನಾವು 4 ಹಾಡಿಗೆ 10,000 ಕೊಟ್ಟಾಗ ಆಕಾಶವಾಣಿಯಿಂದ ನಾ ಬಂದಿದ್ದು, ಬೆಳೆದಿದ್ದು. ಅಂಥ ಆಕಾಶವಾಣಿಗೆ ಇಂಥ ಕೆಲಸ ಮಾಡೋವಂಥ ಒಂದು ಮಾಡಿಕೊಟ್ಟಿದ್ಯಲ್ಲ ನೀನೇನು ಚಿಂತೆ ಮಾಡಬೇಡ, ತಲೆ ಕೆಡಿಸ್ಕೊಬೇಡ, ನಾನು ಹಾಡ್ತೀನಿ ಅಂದ್ಬಿಟ್ಟು ಹಾಡಿ 4 ಹಾಡು, ಅದೆಲ್ಲ ದಾಖಲೆ ಆಯಿತು. ಕಾರ್ಯಕ್ರಮಗಳ ಸಂಯೋಜನೆ ಆಗಿರಬಹುದು, ಅಥವಾ ನಿರೂಪಣೆ ಆಗಿರಬಹುದು, ಅಥವಾ ಸಂದರ್ಶನಗಳಾಗಿರ್ಬೋದು. ಈ ಕಾರ್ಯಕ್ರಮ ನನ್ನ ಹೋಮ್ ಪಿಚ್ ಅಂತ ನಿಮಗೆ ಅನಿಸಿದ್ದು ಯಾವ ಕಾರ್ಯಕ್ರಮ? ಇದನ್ನು ನಾನು ಕೊಟ್ಟ ತಕ್ಷಣ ಇದು ನನಗೆ ಮಾಡಿದ್ದು ಕಾರ್ಯಕ್ರಮ ಅಂತ ನಿಮಗೆ? ರಾಜ್ಕುಮಾರ್ ಅವ್ರ ಸಂದರ್ಶನ ಮಾಡಿದಾಗ ಅದು ಎಂಥ ಮೇರು ಸದೃಶ ಪ್ರತಿಭೆ. ರಾಜ್ಕುಮಾರ್ ಅವರನ್ನು ನೋಡೋದೇ ಒಂದು ಹಬ್ಬ. ಅವ್ರ ಹತ್ರ ಮಾತಾಡೋದು, ಇದು ಮಾಡೋದು, ಸಂದರ್ಶನ ಆದಮೇಲೆ ಎಷ್ಟು ಒಂಥರ ಪರಿಚಯ, ಎಷ್ಟು ಆತ್ಮೀಯವಾಗಿರುತ್ತೆ, ಒಂದು ಸಲಿಗೆ ಬೆಳೆಯುತ್ತೆ, ಒಂದು ಪ್ರೀತಿಯ ಸಲಿಗೆ. ಅಂದರೆ ಇವ್ರು ಗೊತ್ತಿದ್ದಾರೆ ನಮ್ಮವರು, ನಮ್ಮ ರಾಜ್ಕುಮಾರ್ ಜೊತೆ ನಾವು ಮಾತಾಡ್ತಿದ್ದೀವಲ್ಲ ಅನ್ನೋದು ಎಂಥ ಅನುಭವ. ಅವರು ಚಿ ಉದಯಶಂಕರ್ ಜೊತೆ ಮಾಡಿದ್ದು. ಅವರು ಅದೆಷ್ಟು ಪ್ರೀತಿಯಿಂದ ನನ್ನನ್ನು ಯಾವಾಗ ಹೋದರೂ ಮಾತಾಡಿಸಿದ್ರು. ನೀವು ಬರ್ತಾ ಇರಿ, ನೀವು ಮೇಲಿನ ಮೇಲೆ ಬರಬೇಕು, ನಮ್ಮ ಜೊತೆ ಮಾತಾಡ್ತಿರ್ಬೇಕು ಅಂತ ಹೇಳಿದರು.
ಅವರು ಅಣ್ಣ ಅವರು ವೀರಪ್ಪನ್ ಇದ್ರ ಜೊತೆ ಅದಿಂದ ಬಂದಮೇಲೆ ಆಕಾಶವಾಣಿಗೆ ಆ ಘಟನೆಗಳನ್ನೆಲ್ಲ ಹಂಚ್ಕೊಂಡು ಕಾರ್ಯಕ್ರಮ ಮಾಡಿದಾಗಲೂ ನಮ್ಮ ಮಾಲ್ತಿ, ಆಕಾಶವಾಣಿ ನಮ್ಮ ಮಾಲ್ತಿ ಅಂತ ಹೇಳಿದರು. ಅದು ನಂಗೆ ಇವತ್ತು ತುಂಬ ಹೆಮ್ಮೆ ಅನಿಸುತ್ತೆ. ಅಂಥ ದಿಗ್ಗಜರು ನಮ್ಮನ್ನು ಜ್ಞಾಪಿಸ್ಕೋತಾರೆ ಅಂದರೆ ಅದಕ್ಕಿಂತ ಇನ್ನೇನು ಸೌಭಾಗ್ಯ ಬೇಕು. ಅಷ್ಟು ಖುಷಿ ಆಯಿತು. ನಿಜ ಮೇಡಮ್, ಅದೆಲ್ಲ ಅತ್ಯಮೂಲ್ಯ ಉಡುಗೊರೆ ಅನಿಸುತ್ತೆ ಅವೆಲ್ಲ ಮಾತುಗಳು. SPB ಅವ್ರ ಜೊತೆ ಕಾರ್ಯಕ್ರಮ ಮಾಡಿದ್ದು ನಿಜವಾಗ ಒಂದಕ್ಕಿಂತ ಒಂದು. ಕಾವ್ಯ ಪಲ್ಲವ ಇರ್ಬೋದು, ಸಂಧ್ಯಾರಾಗ ಅಂತ ಒಂದು ಅನಕರು ಅವ್ರ ಕಾದಂಬರಿನ ನಾವು ಕಂತುಗಳಲ್ಲಿ ಧಾರಾವಾಹಿ ಕಂತುಗಳಾಗಿ ಪ್ರಸಾರ ಮಾಡಿದ್ವಿ. ಅದಕ್ಕೆ ಕೆಲಸ ಮಾಡಿದ್ದು ಇದೆಲ್ಲ ನೆನೆಸ್ಕೊಂಡ್ರೆ ಎಷ್ಟು ಈ ಸೌಭಾಗ್ಯ ಕೊಟ್ಟಿದ್ದು ನಂಗೆ ಆಕಾಶವಾಣಿನೇ. ಭಾವನಾ ಕಾರ್ಯಕ್ರಮದ ಪರಿಕಲ್ಪನೆ ಬಗ್ಗೆ ಹೇಳಿಲ್ಲ. ಅದೇ ಭಾವನಾ ಭಾವಗೀತೆ ಕಾರ್ಯಕ್ರಮ. ಎಷ್ಟೋ ಜನ ನನ್ನನ್ನು ಮಾಲ್ತಿ ಅಂತ ಕರೀತಾನೆ ಇರಲಿಲ್ಲ, ಭಾವನಾ ಅಂತಲೇ ಕರೀತಿದ್ರು. ಪತ್ರಗಳನ್ನು ಬರೆಯುವಾಗ ಭಾವನಾ ಅಂತ ಬರೆಯೋರು. ಪ್ರೀತಿಯ ಭಾವನಾ ನಮಗೆ ಈ ಗೀತೆಯನ್ನು ಪ್ರಸಾರ ಮಾಡಿ, ಇದು ಇವ್ರ ಧ್ವನಿಲಿದೆ ಎಲ್ಲ ಅಂದರೆ ಶ್ರೋತೃಗಳು ಅಷ್ಟೇ ಒಂಥರ ಸ್ಪಂದಿಸ್ತಾಯಿದ್ರು ಕಾರ್ಯಕ್ರಮದಲ್ಲಿ. ನಮ್ಮದೇ ಕಾರ್ಯಕ್ರಮ ಇದು ಅಂತ ಕೇಳೋರು. ಭಾವನಾಳಾಗೆ ನನ್ನನ್ನು ಗುರುತಿಸ್ತಾಯಿದ್ರು. ಖುಷಿಯಾಗುತ್ತೆ ಮೇಡಮ್. ಅಂದರೆ ಆಕಾಶವಾಣಿಯಲ್ಲಿ ಕೂಡ ಎಷ್ಟೊಂದು ಕಾರ್ಯಕ್ರಮಗಳನ್ನು ಒಂದು ರಚಿಸೋದಾಗಿರಲಿ, ಸಂಯೋಜನೆ ಮಾಡಿರೋದಾಗಲಿ ಎಲ್ಲವೂ ಸಂಗೀತದೊಂದಿಗೆ ಬೆಸೆದುಕೊಂಡಿರುವಂಥದ್ದು. ಈಗ ನಿಮ್ಮ ಜೊತೆ ಮಾತಾಡ್ತಾ ನಮಗೆ ಎಷ್ಟೊಂದು ಆಯ್ತಲ್ಪ, ನಾವು ಮಾಲತಿ ಶರ್ಮಾ ಅವರ ಹಾಡನ್ನೇ ಕೇಳಿಲ್ಲ ಅನ್ನೋ ರೀತಿ ಒಂದು ಭಾವನೆ. ಯಾಕಂದರೆ ತಾವು ಯಾವಾಗಲೂ ಅಂದರೆ ಉದ್ಘೋಷಕ್ಕೆ ಆಗಿದ್ದರೂ ಕೂಡ ಸಂಗೀತದ ಕಾರ್ಯಕ್ರಮಗಳ ಜೊತೆಗೆ ಹೆಚ್ಚು ನಂಟು ಬೆಸೆದಿರುವಂಥದ್ದು. ಒಂದು ಹಾಡು ಕೇಳಬೇಕು ಮೇಡಮ್ ಈಗ ತಮ್ಮಿಂದ. DVG ಅವರ ಸಾಲುಗಳು ನಂಗೆ ತುಂಬ. DVG ಭಗವದ್ಗೀತೆ, ಕನ್ನಡದ ಭಗವದ್ಗೀತೆ ಅಂತ ಹೇಳ್ಬೋದು. DVG ಅವರ ಮಂಕುತಿಮ್ಮನ ಕಗ್ಗ. ಅದರಲ್ಲಿ ಅದು ರಾಜ್ಕುಮಾರ್ ಮತ್ತು ರತ್ನಮಾಲಾ ಪ್ರಕಾಶ್ ಅವ್ರು ಹಾಡಿರೋದು. ಇದನ್ನು ಇನ್ನೊಂದು ವಿಷಯ ಹೇಳಬೇಕು, ನಮ್ಮ ಅಣ್ಣ ಪ್ರಕಾಶ್ ಎಷ್ಟು ಒಳ್ಳೊಳ್ಳೆಯ ಕ್ಯಾಸೆಟ್ಗಳನ್ನು ನಿರ್ಮಾಣ ಮಾಡಿದ್ದಾರೆ. ಮೊದಲು ಕ್ಯಾಸೆಟ್ ಇತಿಹಾಸದಲ್ಲೇ ಒಂದು ದಾಖಲೆ ಮಾಡಿದ್ದು. ಹೊಸ ಕವಿಗಳನ್ನು ತಗೊಂಡು ಅಶ್ವಥ್ ಮ್ಯೂಸಿಕಲ್ಲಿ ನಾನು ರತ್ನಮಾಲಾ ಅಶ್ವಥ್ ಹಾಡಿದ್ವಿ, ಕೆಂಗುಲಾಬಿ ಅಂತ. ಆ ಕೆಂಗುಲಾಬಿ ಹಾಡುಗಳು ಇವತ್ತಿಗೂ ಜನಕ್ಕೆ ಅಷ್ಟೇ ಒಂಥರ ಹುಚ್ಚು ಹಿಡಿಯುವಷ್ಟು ಜನಪ್ರಿಯತೆಯನ್ನು ಅದು ಗಳಿಸ್ತು ಆ ಕ್ಯಾಸೆಟ್. ಅದನ್ನು ನಿರ್ಮಾಣ ಮಾಡಿದ್ದು ನಮ್ಮ ಅಣ್ಣನೇ. ಈ ಮಂಕುತಿಮ್ಮನ ಕಗ್ಗ ನಿರ್ಮಾಣ ಮಾಡಿದ್ದು ನಮ್ಮ ಅಣ್ಣನೇ. ಅದರಿಂದ 2 ಲೈನ್ ಹೇಳ್ತೀನಿ. ಬದುಕು ಚಟಕ ಬಂಡಿ ವಿಧಿ ಅದರ ಸಾಹೇಬ, ಕುದುರೆ ನೀನವನು ಪೇಳ್ದಂತೆ ಪಯಣಿಗನು, ಮದುವೆಗೋ ಮಸಣಕೋ ಹೋಗೆಂದ ಕಡೆಗೋಡು, ಪದ ಕುಸಿಯೇ ನೆಲವಿಹುದು ಮಂಕುತಿಮ್ಮ, ಪದ ಕುಸಿಯೇ ನೆಲವಿಹುದು ಮಂಕುತಿಮ್ಮ. ಈ ಹಾಡು, ಆ ರಾಗ ಸಂಯೋಜನೆ ನನಗೆ ಎಲ್ಲೇ ಸಂದರ್ಭದಲ್ಲೂ ನನಗೆ ಈ ಹಾಡು ಹಾಡೋಕ್ಕೆ ತುಂಬ ಇಷ್ಟ. ಈ ಒಂದು ಪಯಣದಲ್ಲಿ ಕವಿಗಳ ಜೊತೆಗೆ ಸಾಹಚರ್ಯ ಒಂದು ಬಹಳ ದೊಡ್ಡ ವಿಚಾರ. ಯಾಕಂದರೆ ಈ ಸುಗಮ ಸಂಗೀತಕ್ಕೆ ಮೂಲ ನೆಲೆನೇ ಆ ಸಾಹಿತಿಗಳ ಸಾಲುಗಳು. ಹಾಗಾಗಿ ಅವ್ರ ಜೊತೆ ಕೂಡ ನಿಮ್ಮ ಒಡನಾಟ ಇತ್ತು. ಕವಿಗಳ ಜೊತೆಗೆ ಅವ್ರ ಜೊತೆಗೆ ಮಾತುಕತೆ ಆಗಿರಬಹುದು, ಅವ್ರ ಜೊತೆ ವಿಚಾರ ವಿನಿಮಯ ಆಗಿರ್ಬೋದು. ಹೇಗಿತ್ತು ಆ ದೊಡ್ಡವ್ರ ಜೊತೆ? ತುಂಬ ಒಂಥರ ಅದ್ಭುತವಾದ, ಅದೇ ಒಂದು ವಿಭಿನ್ನವಾದ ಪ್ರಪಂಚ ಈ ಕವಿಗಳ ಜೊತೆ. ನನಗೆ ಯಾವಾಗಲೂ ಅನಿಸುತ್ತೆ ಕವಿಗಳು ಅಂದರೆ ದೇವರಿದ್ದ ಹಾಗೆ ಅಂತ. ಆ ದೇವ್ರ ಪ್ರತ್ಯಕ್ಷ ಆದರೂ ನಂಗೆ ಅಷ್ಟು ಸಂತೋಷ ಆಗುತ್ತೋ ಇಲ್ಲೋ ಕವಿಗಳನ್ನು ನೋಡಿದಂಗೆ ಆಗುತ್ತೆ. ಈಗ HSV ಅವರಿಗೆ ಹತ್ರ ನಾನು ಬಹಳಷ್ಟು ಸತಿ ಇದನ್ನು ಹೇಳಿದ್ದೀನಿ. ನಾವು ದಿನ ಸೂರ್ಯನ ನೋಡ್ತೀವಿ, ಆಕಾಶ ನೋಡ್ತೀವಿ, ಚಂದ್ರನ ನೋಡ್ತೀವಿ, ಬೆಳದಿಂಗಳು ನೋಡ್ತೀವಿ. ನಮಗೆಲ್ಲ ಈ ಥರ ಬರಿಬೇಕು ಅಂತಲೇ ಅನಿಸಲ್ವಲ್ಲ? ನಮ್ಗೆ ಯಾಕೆ ಹೊಳೆಯಲ್ಲ ಈ ಥರ ಬರೆಯೋಕೆ? ಈಗ ಬಾನಿನಲ್ಲಿ ತುಳುಕಾಡಿದೆ ಹಂಸ, ಅಲ್ಲವೇನು ಅದು ತಾಯನಗೆ, ಕಿರೀಟವಾಗಿದೆ ಕಾಮನ ಬಿಲ್ಲು, ಅಮ್ಮನ ತುರುಬಿನ ಹೂ ಹಾಗೆ, ಅಮ್ಮನ ತುರುಬಿನ ಹೂ ಹಾಗೆ, ಅಮ್ಮನ ತುರುಬಿನ ಹೂ ಹಾಗೆ. ಈಗ ನರಸಿಂಹಸ್ವಾಮಿಗಳದ್ದೇ ತಗೊಳ್ಳಿ, ಅವರು ಮೊದಲ ದಿನ ಮೌನ ಅಶ್ವತ್ತು, ನಿಜವಾಗ್ಲೂ ಅಶ್ವತ್ತಂಥ ಸಂಯೋಜಕರನ್ನು ನೆನೆಸ್ಕೊಂಡ್ರೆ ಕೂದಲೆಲ್ಲ ರೋಮಾಂಚನಗೊಳ್ಳೋದು, ಪುಲಕಿತಗೊಳ್ಳೋದು ಅನ್ನೋತ್ತಲ್ಲ, ಅದಕ್ಕೂ ಮೀರಿದ್ದೇನೋ ಒಂದು ಭಾವ ಉಂಟಾಗ್ಬಿಡುತ್ತೆ. ಅಂಥವರು ನಮ್ಮ ಜೊತೆ ಕೂತ್ಕೊಂಡು ಹಾಡ್ತಿದ್ರು. ಅವ್ರು ನಮ್ಮನ್ನು ತಂಗೀರು ಅಂತ ಕರಿತಿದ್ರು.
ನಾವು ಡ್ರೆಸ್ ಮಾಡಿಕೊಂಡ್ರೆ ಅದಕ್ಕೆ ಮ್ಯಾಚಿಂಗ್ ಹಾಕ್ಕೊಂಡು ನಮ್ಮ ಜೊತೆ ಕೂತ್ಕೋಬೇಕು ಅಂತಿದ್ರು. ಇದೆಲ್ಲ ಸಾಧ್ಯವಾಯ್ತಾ ಅಂತ ನಮ್ಗನ್ಸುತ್ತೆ. ಅವರು ಮೊದಲ ದಿನ ಮೌನ, ಆ ಮೌನ ಅಂತಾರಲ್ಲ, ಆ ಚಿತ್ರಣ ಕಟ್ಕೊಟ್ಟಿದ್ದಾರೆ ನೋಡಿ. ಮೊದಲ ದಿನ ಮೌನ, ಅಳುವೇ ತುಟಿಗೆ ಬಂದಂತೆ ಬರ್ತಾರೆ. ಎರಡನೆಯ ದಿನ ಇಳಿಮುಖವಿಲ್ಲ, ಇಷ್ಟು ನಗು, ಮೂಗುತಿಯ ಮಿಂಚು ಹೊಳೆದಂತೆ. ಅದನ್ನು ನರಸಿಂಹಸ್ವಾಮಿಗಳು ಬರೆದಿರೋಕ್ಕೂ ಈ ಅಶ್ವಥ್ ಅದಕ್ಕೆ ಚಿತ್ರಣ ಕಟ್ಕೊಟ್ಟಿದ್ದಕ್ಕೂ ನಿಜವಾಗ್ಲೂ ಅವರಲ್ಲೊಬ್ಬ ನಾಟಕಕಾರ, ಒಬ್ಬ ನಟ ಎಲ್ಲರೂ ಇದ್ದರು ಅನ್ನೋದಕ್ಕೆ ಇದೇ ಸಾಕ್ಷಿ. ಅಂಥದ್ದು ಅಶ್ವಥ್ ಸುಮಾರು ಮಾಡಿದ್ದಾರೆ. ಈಗ ಕಾಣದ ಕಡಲಿಗೆ ಇರಬಹುದು, ಅಥವಾ ಇದು ತೌರ ಸುಖದೊಳಗೆ ನಮ್ಮ ರತಿಹಳು ಎನ್ನದಿರಿ ಎನ್ಬೋದು. ಯಾವುದೇ ತಗೊಳ್ಳಿ, ಹಕ್ಕಿಯ ಹಾಡಿಗೆ ತಲೆದೂಗುವ ಹೂ ನಾನಾಗುವ ಆಸೆ, ಇದೆಲ್ಲದಕ್ಕೂ ಕವಿ ಕಲ್ಪನೆಗೆ ತಮ್ಮ ನಾಟಕೀಯ ಒಂದು ಅನುಭವವನ್ನು, ತಮ್ಮೊಳಗಿನ ಆ ನಟನ ಕೌಶಲ್ಯವನ್ನು ಸೇರಿಸಿ ಅವರು ಸಂಯೋಜನೆ ಮಾಡ್ತಾರಲ್ಲ, ಅಶ್ವತ್ಥೇ ಎಷ್ಟೊಂದು ಹಾಡುಗಳು ಮೇಡಮ್ ಸಾಹಿತ್ಯ ಬಂದು ತಲುಪ್ತು, ಆದರೆ ಸಂಯೋಜನೆ ಮಿಸ್ ಆಗ್ತಾ ಇದೆ. ಯಾಕಂದರೆ ನೀವು ಹಾಡಿದ್ರೆ ನಮ್ಗೆ ಇನ್ನೂ ಖುಷಿ ಅಂತ. 4 ಸಾಲ ಅಂದರೆ ಎಲ್ಲ ಹಾಡುಗಳು, ಬಹುತೇಕ ಹಾಡುಗಳು ದೂರದರ್ಶನದಲ್ಲೇ ಪ್ರಸಾರವಾಗಿರುವಂಥದ್ದು, ಚಿತ್ರಿತವಾಗಿರುವಂಥದ್ದು. ಮೊದಲು ಅವರು ಮಾಡಿದ್ದೆ ರಾಯರು ಬಂದರು ಮಾವನ ಮನೆಗೆ, ಇಲ್ಲಿಂದನೇ ಅದೇ ಅಲ್ಲಿ ಅದಾದಮೇಲೆ ಅದು ರೆಕಾರ್ಡ್ ಆಯಿತು. ಇಲ್ಲಿ ಹಾಡಾದ್ಮೇಲೆ ಅಶ್ವತ್ತು ನಾನು ರತ್ನಮಾಲನೇ ಹಾಡಿದ್ದು. ಅದು ಸುವರ್ಣ ಕಾಲಪ್ಪ, ಅದು ಭಾವಗೀತೆಗಳ ಸುರಿಮಳೆ ಅವಾಗ. ಆಮೇಲೆ ಇನ್ನೊಂದೇನು ಅಂದರೆ, ಯಾರಿಗೂ ಇದೊಂದು ನಮಗೆ ಹಣ ಕೊಡುವ ಒಂದು ಮಾಧ್ಯಮ, ಇದರಿಂದ ದುಡ್ಡು ಬರುತ್ತೆ ಅಂತ ಯಾರಿಗೂ ಇರಲಿಲ್ಲ. ನಾವೆಲ್ಲ ಇವತ್ತು ಈ ಹಾಡು ಇವ್ರು ಚೆನ್ನಾಗಿ ಹಾಡಿದ್ದಾರೆ, ನಾನು ಈ ಕಾರ್ಯಕ್ರಮದಲ್ಲಿ ಅದನ್ನು ಹಾಡು ಇವತ್ತು ಸೂಪರ್ ಹಿಟ್ ಆಗಬೇಕು, ನಾನು ಬೆಸ್ಟ್ ಹಾಡಬೇಕು. ಆರೋಗ್ಯಕರವಾದ ಒಂದು ಸ್ಪರ್ಧೆ. ಆ ಸ್ಪರ್ಧೆಯಲ್ಲಿ ಹೊಟ್ಟೆ ಕಿಚ್ಚಿರ್ತಿರ್ಲಿಲ್ಲ, ಇವ್ರಿಗೇನು ಹಾಡ್ಬಿಟ್ರಲ್ಲ ನನಗಾಗತ್ತಾ, ಆ ಥರ ಯಾವುದೇ ಭಾವ ಬರ್ತಿರ್ಲಿಲ್ಲ. ನೀ ಹಾಡಿದ್ಯಾ, ನಾನು ಹಾಡ್ತೀನಿ. ಅಶ್ವತ್ತು ನಮ್ಮ ಹಾಡಿಗೆ ಚಪ್ಪಾಳೆ ಬಂದರೆ ಅವ್ರು ಬಂದು ಇನ್ನೂ ಚೆನ್ನಾಗಿ ಹಾಡೋರು, ಅವ್ರ ಹಾಡಿಗೂ ಚಪ್ಪಾಳೆ ಬರಲಿ ಅಂತ. ಆ ಥರ ಅವ್ರಿಗೆ ಚಪ್ಪಾಳೆ ಬರದೇ ಇದ್ರೆ ತುಂಬ ಕೋಪ ಬಂದ್ಬಿಡ್ತದೆ. ಎಷ್ಟೋ ಸತಿ ಕಾರ್ಯಕ್ರಮ ಬಿಟ್ಟು ಎಲ್ಲರೂ ಕೂತ್ಕೊಂಡ್ಬಿಡ್ತಾಯಿದ್ರು ಆಡಿಟೋರಿಯಂ ಹೋಗಿ, ನೀವು ಹಾಡ್ಕೊಳ್ರಿ ಅಂತ. ನಮಗೆ ಚೀಟಿಗಳು ಬರೋಕ್ಕೆ ಶುರುವಾಗೋದು, ಮಗ ಹುಟ್ಟಿದವ ಹಾಡಿ ಅನ್ನೋರು, ಇನ್ನೊಬ್ರು ಬೃಂದಾವನಕ್ಕೆ ಹಾಡಿ ಅನ್ನೋರು, ಇನ್ನೊಬ್ಬರು ದೀಪವು ನಿನ್ನದೇ ಹಾಡಿ ಅನ್ನೋರು. ಅದು ಬಂದಾಗ ಚಪ್ಪಾಳೆ ಹೊಡಿತಿದ್ರಲ್ಲ, ಅಶ್ವತ್ತು ತಾಳ್ರಿ ನಾ ಬರ್ತೀನಿ ಅಂದ್ಬಿಟ್ಟು ಅವರು ಬಂದು ಅವ್ರ ಹಾಡುಗಳನ್ನು ಹಾಡಿದ್ರು. ಎಂಥ ಅನುಭವ ಅದು ಗೊತ್ತಾ. ಆ ಕ್ಷಣಗಳನ್ನೇ ಅವರು ತುಂಬ ಮೂಡಿ. ಅಫ್ಕೋರ್ಸ್ ಅವ್ರು ಏನು ಹೇಳ್ತಾರೆ, ಇವಾಗ ಒಂದು ಹಾಡಿಗೆ ನಾನು ನಿರೂಪಣೆ ನಾನೇ ಮಾಡ್ತಾ ಇದ್ದಿದ್ದು. ಈಗ ಹಾಡ್ತಾರೆ ಈ ಹಾಡು, ಈ ಕವಿ ಅಂತಾರೆ, ಅದು ಬೇಡ್ರಿ ಅಂದ್ಬಿಟ್ಟು ಬೇರೆ ಹಾಡು ತೊಗೊಂಡ್ಬಿಡೋರು. ನಮಗೆ ಬೇಜಾರೇ ಆಗ್ತಿರ್ಲಿಲ್ಲ, ಯಾಕಂದರೆ ಅವ್ರಿಗೆ ಗೊತ್ತಲ್ಲ. ಅವರು ಆ ಥರ ಮಾಡೋದ್ರಿಂದ ಎಷ್ಟು ಕೇಳೋರಿಗೆ ಎಂಥ ರಸದೂಟ ಸಿಗ್ತಾಯಿತ್ತು. ನಾವು ನೀವು ಇದನ್ನು ಹಾಡಿದ್ದೀರಾ, ನಾವು ಇದನ್ನು ಹಾಡ್ತೀವಿ, ನಾವು ರಾಯರು ಬಂದರು ಹಾಡ್ತೀವಿ ಅಂತ ನಾವು ಹಾಡ್ತಿದ್ವಿ. ಹಾಗೆ ತುಂಬ ಚೆನ್ನಾಗಿತ್ತು. ಆ ಸುವರ್ಣ ದಿನಗಳು ಬರಬೇಕು ಸುಗಮ ಸಂಗೀತಕ್ಕೆ. ನೀವು ಹೇಳಿದ ಹಾಗೆ ಅಶ್ವಥ್ ಅವರ ಸಂಯೋಜನೆ ಅದು ಬಹಳ ನೀವು ಹೇಳಿದಾಗೆ ತುಂಬ ವೈಭವಪೂರ್ಣವಾಗಿರ್ತಿತ್ತು. ಹಾಗಾಗಿ ತಾರಮೌಲ್ಯ ತಂದ್ಕೊಟ್ಟು ಸುಗಮ ಸಂಗೀತಕ್ಕೆ. ಇವಾಗ ಅನಂತ ಸ್ವಾಮಿಯವರು 100 ಗೀತೆಗಳನ್ನು ಮಾಡಿದ್ದಾರೆ. ಅವರು ಹೇಳ್ಕೊಳಕ್ಕೆ ಹೋದರೆ ಇವರಿಬ್ಬರು ಒಂದೇ ನಾಣ್ಯದ 2 ಮುಖಗಳು. ಅಶ್ವಥ್ ಒಂದು ಕಡೆ, ಅನಂತ ಸ್ವಾಮಿ ಒಂದು ಕಡೆ. ಆದರೆ ಇವರಲ್ಲಿ ಜಾಸ್ತಿ ಇವ್ರಿಗೆ ವೈಭವೀಕರಿಸಕ್ಕೆ ಬರ್ತಾಯಿತ್ತು. ಅಶ್ವತ್ಗೆ ಒಂದು ಕಾರ್ಯಕ್ರಮ ಅಂದರೆ ಹೀಗೇ ಇರಬೇಕು, ಇಂಥದೇ ಸೌಂಡ್ ಸಿಸ್ಟಮ್ ಇರಬೇಕು, ಹೀಗೆ ಹಾಡಬೇಕು, ಆರ್ಕೆಸ್ಟ್ರಾ ಹೀಗೆ ಇಷ್ಟೇ ಇರಬೇಕು. ಎಲ್ಲ ಬಯಸ್ಕೊಂಡು ಇರ್ತಾರೆ, ಎಲ್ಲರೂ ಬಯಸ್ಕೊಂಡಿದ್ದೀವಿ, ಎಲ್ಲರೂ ನಕ್ಕಿದ್ದೀವಿ, ಎಲ್ಲರೂ ಅವ್ರ ಪ್ರೀತಿ ಸವಿ ನೋಡಿದ್ದೀವಿ ಅವ್ರದ್ದು. ಆನಂದ ಸ್ವಾಮಿದೇ ಒಂಥರ. ಬಟ್ ಎಲ್ಲ ದಿಗ್ಗಜರು, ನಾರಾಯಣ, ಪದ್ಮಚರಣ್, ಇವರೆಲ್ಲ ಪ್ರಾತಸ್ಮರಣೀಯರು. ಇವರನ್ನೆಲ್ಲ ನೆನೆಸ್ಕೊಳ್ದೆ ಸುಗಮ ಸಂಗೀತಗಾರರು ಹಾಡೋ ಹಂಗೆ ಇಲ್ಲ. ಹೌದು. ಈ ಒಂದು ರತ್ನಂ ಸಮಾಗಚ್ಚತು ಕಾಂಚನೇನ ಅಂತ ಹೇಳ್ತಾರೆ. ಅಂದರೆ ಬಂಗಾರ ಮತ್ತು ವಜ್ರ ಎರಡೂ ಸೇರಿದಾಗ ಒಂದು ಸುಂದರವಾದಂಥ ಆಭರಣ ಆಗುತ್ತೆ ಅಂತ. ಈ ಕಂಪೋಸರ್ಗೆ ಈ ಕವಿ ಅಂತ ನಿಮ್ಗೆ ಅನಿಸಿದಂಥ ಕಾಂಬಿನೇಷನ್ ಯಾರು? ಅಶ್ವತ್ತು ಮತ್ತು GSS ಅವರು. ಇದು ತುಂಬ ಕುವೆಂಪು ಮತ್ತು ಆನಂದ ಸ್ವಾಮಿ, ನಾರಾಯಣ ಲಕ್ಷ್ಮೀನಾರಾಯಣ ಭಟ್ರು. ಹಾಗೆ ಪದ್ಮಚರಣ್ ಹೇಳ್ತಾಯಿದ್ರು, ನಂಗೆ ಯಾವುದನ್ನು ನ್ಯೂಸ್ ಪೇಪರ್ ಕೊಡಿ ನಾನು ಚೂನ್ ಮಾಡಿಬಿಡ್ತೀನಿ ಅಂತ. ಆದರೆ ಅವ್ರು ಮಾಡ್ತಾಯಿದ್ರು ಹಾಗೆ. ಅವರು ಎಷ್ಟು ಭಯ ಆಗೋದು ಅವ್ರು ನೋಡ್ತು. ತುಂಬ ಒಂಥರ ಅಂತ ನಾನು ಯಾವತ್ತೂ ನಕ್ಕೊಂಡು ಮಾತಾಡ್ಸಿರ್ಲಿಲ್ಲ. ಹಾಡೋವಾಗ ಯಾರಾದರೂ ಹಾಡೋರು ತಪ್ಪಿಸಿದ್ರೆ
ಆ ಕಮಾನ್ ತೊಗೊಂಡು ಪಕ್ಕದಲ್ಲಿರೋರಿಗೆ ತಿವಿಯೋರು. ಅಂದರೆ ನೋಡೋರಿಗೆ ಅದು ಡಿಮೋಟಿವೇಟ್ ಆಗಬೇಕು, ಸ್ಫೂರ್ತಿನೇ ಬರಲ್ಲ, ಹಾಡಬಾರ್ದು, ನಿಲ್ಲಿಸ್ಬಿಟ್ಟು ಹೊಟ್ಟೋಗೋಣ ಅನ್ನೋ ಥರ ಆಡೋರು. ಆದರೆ ಹೇಳ್ಕೊಡೋವಾಗ ಮಾತ್ರ ಬಾ, ಅವರಂಥ ಗುರು ನಿಜವಾಗ್ಲೂ ಬರೋವರೆಗೂ ಬಿಡ್ತಾ ಇರಲಿಲ್ಲ ಅವರು. ಆಗ ಅಶ್ವಥ್ ಇವರೆಲ್ಲರೂ ಅಷ್ಟೇ, ಅವರವ್ರ ಸಂಯೋಜನೆ ಹೀಗಿರಬೇಕು, ಅದು ಹಾಗೇ ಬರಬೇಕು. ಅದೆಲ್ಲ ಬೇಡ್ರಿ ಅಶ್ವಥ್ ಅಂತ ಏನಾದರೂ ಒಂದು ಸ್ವಲ್ಪ ಹಿಂಗೆ ಪಲುಕು ಹಿಂಗೆ ಬೇರೆ ಅಂದರೆ ಅದೆಲ್ಲ ಬೇಡ್ರಿ ಅನ್ನೋರು. ಆ ಥರ ಹೀಗೇ ಬರಬೇಕು, ಹೀಗೇ ಇರಬೇಕು. ಸೊ ನೀವು ಈಗ 4 ಕಾಂಬಿನೇಷನ್ಸ್ ಹೇಳಿದ್ರಿ ಮೇಡಮ್, ಆ 4 ಕಾಂಬಿನೇಷನ್ಗಳ ಒಂದೊಂದು ಸಾಲ್ಗಳು ಕೇಳಬೇಕು ನಾವು, ಯಾಕಂದರೆ ಅದು ನಾವು ಜಸ್ಟಿಫೈ ಮಾಡಬೇಕೀಗ. ನೀವೀಗ ಅನಂತ ಸ್ವಾಮಿದ್ ಕೇಳಿಬಿಟ್ಟಿದ್ದೀರ, ಅಶ್ವತ್ಥದ್ದು ಕೇಳಾಯಿತು, ನಾನೀಗ ನಾರಾಯಣಂದು ಒಂದು ತೋರಿಸ್ಬೇಕು, ಪದ್ಮಚರಣ್ ಹೇಳಬೇಕು. ಪದ್ಮಚರಣದ್ದು ತುಂಬ ಫೇಮಸ್, ತುಂಬ ಸುಪ್ರಸಿದ್ಧವಾದ ಗೀತೆ ಹುಡುಗನ ವೇಶ್ಟಿತ. ನಮ್ಮ HR ಲೀಲಾವತಿಯವರು GSS ಅವರೇ ಹೇಳಿದಾಗ ಅವರನ್ನು ಕವಿಯನ್ನಾಗಿಸಿದ ಗಾಯಕಿ. ಅಂದರೆ ಅವ್ರ ಹಾಡನ್ನು ಅವ್ರು ಹಾಡಿ ಅದಷ್ಟು ಲೋಕಪ್ರಸಿದ್ಧವಾಗಿ ಆದಮೇಲೆ ಅದು ನಂಗೆ ತುಂಬ ಇಷ್ಟ. ನಾನು ಇವತ್ತೆಲ್ಲ ಬೇರೆಯವ್ರ ಹಾಡನ್ನೇ ನನಗೆ ಹಾಡೋಕ್ಕೆ ಇಷ್ಟ, ಯಾಕಂದರೆ ಅದನ್ನೆಲ್ಲ ನಂಗೆ ತುಂಬ ಪ್ರೀತಿ ಪಾತ್ರವಾದ್ದು. ಅದಕ್ಕೆ ಹುಡುಗನ ವೇಷ್ಟಿತ ಚಂದ್ರ ಸುಶೋಭಿತ ದಿವ್ಯಾಂಬರ ಸಂಚಾರಿ, ಕಣ್ಣ ನೀರಿನಲ್ಲಿ ಮಣ್ಣ ಧೂಳಿನಲ್ಲಿ ಹೊರಳುತ್ತಿರುವರ ಸಹಚಾರಿ, ಹುಡುಗನ ವೇಷ್ಟಿತ. ಅವರು ಯಮನ್ ರಾಗವನ್ನು ತುಂಬ ಬಳಸ್ತಾ ಇದ್ರು. ಎಷ್ಟೋ ಸತಿ ಎಲ್ಲ ಆಡ್ಕೊಳ್ಳೋರು ಯಮನ್ ರಾಗಕ್ಕೆ ಏನಾದರೂ ಬಾಯಿದ್ದಿದ್ರೆ ಮಾತಾಡೋಕ್ಕಾಗ್ತಿದ್ದಿದ್ರೆ ಇವ್ರ ಮೇಲೆ ಕೇಸ್ ಹಾಕ್ಬಿಡ್ತಿದ್ರು ಅಂತ ಅಷ್ಟು ಯಮನ್ ಬಳಸ್ತಾ ಇದ್ರು. ಪ್ರತಿ ಸತಿನೂ ಬೇರೆ ಬೇರೆ ರೀತಿಯಲ್ಲಿ ಅದನ್ನು ಬಳಸ್ತಾ ಇದ್ರು. ಅಂದರೆ ಕೇಳಿದ್ದೆ ಚರ್ವಿತ ಚರ್ವಣ ಅನ್ನೋ ಥರ ಇರ್ತಿರ್ಲಿಲ್ಲ. ಇದು ಕೇಳಿದಾಗ ಇದು ಹಾಡು ಚೆನ್ನಾಗಿದೆ ಅನಿಸುತ್ತೆ, ಯಮನೆ. ಈ ಹಾಡು ಕೇಳಿದಾಗ ಅದು ಯಮನೆ, ಆದರೆ ಬೇರೆ ಬೇರೆ ಅನುಭವ ಅನ್ಕೊಡ್ತಾಯಿತ್ತು. ಆ ಥರ ಸಾಮರ್ಥ್ಯ ಇದ್ದವರು. ನಾರಾಯಣನ ಫಸ್ಟ್ ಹಾಡೇ ನಾ ಹಾಡಿದ್ದು, ಯಾಕೆ ಕಾಡುತ್ತಿದೆ ಸುಮ್ಮನೆ ನನ್ನನು, ಯಾವುದು ಈ ರಾಗ. ಇದನ್ನು ಆಕಾಶವಾಣಿಯಲ್ಲಿ ಮೊದಲ ಹಾಡಿದ್ದು ನಾನು ನಾರಾಯಣನ್ ಡೈರೆಕ್ಷನಲ್ಲಿ. ಸಿ ಅಶ್ವಥ್ ಅವರ ಸಂಯೋಜನೆಯ ನಿಮ್ಮಿಷ್ಟದ ಹಾಡು ಮೇಡಮ್? ಅಯ್ಯೋ ತುಂಬ ಇದೆ ರೀ, ಎಲ್ಲನೂ ಇಷ್ಟ ನನಗೆ. ಒಂದು ಯಾವುದಾದ್ರು? ಕಾಣದ ಕಡಲಿಗೆ ಹಂಬಲಿಸಿದೆ ಮನ, ಕಾಣದ ಕಡಲಿಗೆ ಹಂಬಲಿಸಿದೆ ಮನ. ಅಪ್ಪ, ಇದೇ ಹಾಡು ಹಾಡಬೇಕು ಅಂತ ನಮ್ಮ ಮನನೂ ಹಂಬಲಿಸ್ತಾ ಇತ್ತು ನಿಜವಾಗಿ. ಈ ಹಾಡು ಯಾರಿಗೂ ಇಷ್ಟ ಇಲ್ಲ ಹೇಳಿ, ಯಾವುದೇ ಸಮಯದಲ್ಲಿ ಯಾವುದೇ ಇದರಲ್ಲಿ ಈ ಹಾಡು ಒಂಥರ ಸೂಪರ್ ಹಿಟ್ ಹಾಡು ಅಂತಾರಲ್ಲ. ಹೌದು ಹೌದು. ನಿರೂಪಣೆಯಲ್ಲಿ ಅಂತ ಹೇಳೋದಾದರೆ ಇವತ್ತು ಮತ್ತೊಮ್ಮೆ ನಾವು ಹೆಮ್ಮೆಯಿಂದ ಹೇಳಬೇಕು, ನಮ್ಮ ದೂರದರ್ಶನದಲ್ಲಿ ಮೊದಲ ಬಾರಿ ಒಂದು ಕನ್ನಡದ ಅಂತ್ಯಾಕ್ಷರಿ ಎನ್ನುವಂತಹ ಕಾರ್ಯಕ್ರಮದ ನಿರೂಪಣೆ GV ಅತ್ರಿ ಅಂತಹ ಮಹಾನ್ ಗಾಯಕರ ಜೊತೆಗಾಗಿರಬಹುದು. ಆ ಒಂದು ನೆನಪುಗಳನ್ನು ಮೆಲುಕು ಹಾಕಿ ನಿಜವಾಗ್ಲೂ ನಂಗೇನು ತುಂಬ ಸಂತೋಷ ಆಗೋದು ಅಂದರೆ, ಇವತ್ತಿಗೂ ಯಾರಾದರೂ ನೋಡಿದ್ರೆ ದೂರದರ್ಶನದಲ್ಲಿ ನೀವು ಅಂತ್ಯಾಕ್ಷರಿ ಮಾಡ್ತಿದ್ರಿ ಅಲ್ವಾ, ಅದೇ ಅತ್ರಿಯವ್ರ ಜೊತೆ ಮಾಡೋಕ್ಕೆ ಮುಂಚೆ ನಾನು ಗುರುರಾಜ್ ಅವ್ರ ಜೊತೆ ಮಾಡಿದ್ದೆ. 2 ಇದರಲ್ಲಿ ಅದು ಪ್ರಸಾರ ಆಯಿತು. ಒಂದು ಗುರುರಾಜ್ ಅವ್ರ ಜೊತೆ ಮಾಡ್ತಾಯಿದ್ದೆ, ಆಮೇಲೆ ಅತ್ರಿ ಬಂದರು, ಅತ್ರಿ ಜೊತೆ. ಇವಾಗ್ಲೂ ಅದನ್ನು ತುಂಬ ಜ್ಞಾಪಿಸ್ಕೋತಾರೆ. ಅತ್ರಿಯವ್ರ ಜೊತೆ ನೀವು ಅಂತ್ಯಾಕ್ಷರಿ ನಡೆಸ್ಕೊಡ್ತಿದ್ರಿ ಇಲ್ಲ ಅಂದರೆ ಮರ್ತಿಲ್ಲ. ಅಂದರೆ ಅಷ್ಟು ಛಾಪು ಅದು ಜನರ ಮನಸ್ಸಲ್ಲಿ ಮೂಡಿಸಿದೆ ಅಂತ ಅನಿಸುತ್ತೆ ನನಗೆ. ಆಮೇಲೆ ಹಾಗೆ ದೂರದರ್ಶನದಲ್ಲಿ ನೆಕ್ಟರಿನ್ ಸ್ಟೋನ್ ಅಂತ ಪದ್ಮಚರಣ್ ಮಾಡಿದರು. ಹಾಡುಗಳನ್ನು ಹಾಡೋದು ಕೇಳಿಬಿಡಿ, ಆದರೆ ಎಂಥ ಒಂದು ಸುಂದರ ಅನುಭವ ಆದರೆ ಅಂದರೆ ಅದಕ್ಕೆ ನೋಡ್ತಾ ಇದ್ರೆ ಬೇಲೂರು ಹಳೆಬೀಡು ಶಿಲಾ ಇದ್ರ ಮೇಲೆ ಬಂದಿರೋದು, ಅದಕ್ಕೆ ಯಾವುದೋ ಅಂತಾರಾಷ್ಟ್ರೀಯ ಇದೂ ಪ್ರಶಸ್ತಿನೂ ಬಂತು ಅದಕ್ಕೆ. ಅದೆಲ್ಲ ಮಾಡಿದವರು ಪದ್ಮಚರಣ್. ಇಂಥವ್ರ ಜೊತೆ ಎಲ್ಲ ಮಾಡಿ ಹಾಡಿ ಅವ್ರ ಜೊತೆ ಒಡನಾಡಿ ಮಾಡಿದ್ವಲ್ಲ, ಆ ಸೌಭಾಗ್ಯ ನಮ್ಮದು. ಅದನ್ನು ಕೊಟ್ಟಿದ್ದು ಆಕಾಶವಾಣಿ ಮತ್ತು ದೂರದರ್ಶನ. ವಾ, ಒಂದು ಮಾಧ್ಯಮಗಳಲ್ಲಿ ನಿಮ್ಮ ಸಂಗೀತದ ಪಯಣ ಆಗಿರ್ಬೋದು, ನಿರೂಪಣೆ ಪಯಣ ಆಗಿರ್ಬೋದು, ಇವೆಲ್ಲ ಆಯಿತು. ಇನ್ನೊಂದು ಕಡೆ ಇತ್ತೀಚೆಗೆ ಬಂದಂತಹ ಕೋವಿಡ್ ಕಲಾವಿದರನ್ನು ಬೇರೆ ರೀತಿಯ ಒಂದು ಆಲೋಚನೆಗಳಿಗೆ ಹಚ್ಚಿತು.
ಬಹುಶಃ ಕಲಾವಿದರೆಲ್ಲರೂ ತಮ್ಮದೇ ಆದ ರೀತಿಯಲ್ಲಿ ತಮ್ಮ ಕಲೆಯನ್ನು ಹೊರ ಜಗತ್ತಿಗಿಡುವಂತಹ ಅಥವಾ ಕಲೆಯನ್ನು ಕಲಿಸುವಂತಹ ರೀತಿಗೆ ಒಗ್ಗಿಕೊಂಡ್ರು. ಈ ಸಂದರ್ಭದಲ್ಲಿ ಸಂಯೋಚನೆ ಅನ್ನುವಂತಹ ಒಂದು ಕಾನ್ಸೆಪ್ಟ್ ಬಹಳ ಪ್ರಸಿದ್ಧಿ ಆಯಿತು. ಹೊಸ ಹೊಸ ಕವಿಗಳು ಬಂದರು, ಹೊಸ ಸಂಯೋಜಕರು ಬಂದರು, ಆ ಸಂಯೋಜನೆಗಳನ್ನು ಹೊಸ ಗಾಯಕರು ಹಾಡಿದ್ರು. ಇದರಲ್ಲಿ ನೀವು ಕೂಡ ಒಂದು ಭಾಗ ಆಗಿದ್ರಿ. ನಿಮಗೂ ಅದರ ಅನುಭವ ಹೇಗಿತ್ತು? ಸಂಯೋಚನೆ ಹೇಗಿತ್ತು? ಯೋಚನೆನೇ ಅದು ನಿಜವಾದ ಏನು ಸುಂದರ ಯೋಚನೆ ಅನ್ನೋದನ್ನು ಸುಂದರ ಯೋಚನೆ, ಸಂಯೋಚನೆ ಆ ಥರ ಹೇಳಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ನಿಜವಾಗ್ಲೂ ಕೋವಿಡ್ ತುಂಬ ದೊಡ್ಡ ಪಾಠ ಕಲಿಸ್ತು ಮನುಷ್ಯರಿಗೆ. ಮನುಷ್ಯರ ನಡುವಿನ ಸಂಬಂಧದ ಒಂದು ತೀವ್ರತೆಯನ್ನು, ಅದರ ಒಂದು ಅದಾಗದೇ ಇದ್ದಾಗ, ಆ ಸಂಪರ್ಕ ಆಗದೇ ಇದ್ದಾಗ ಆಗುವ ಒಂದು ವೇದನೆಯನ್ನು, ಯಾತನೆಯನ್ನು, ಎಲ್ಲ ಪರಿಣಾಮವನ್ನು, ಜೀವನ ಅಂದರೆ ಇಷ್ಟೇ ಹೀಗೆ ಅಂತ ಪಾಠ ಕಲಿಸೋಕ್ಕೆ ಬಂದಿತ್ತು ಕೊರೋನಾ ಅಂತ ಅನ್ಸುತ್ತೆ. ಆ ಸಮಯದಲ್ಲಿ ಎಲ್ಲರೂ ಮನೆಯಲ್ಲಿ ಗೃಹಬಂಧಿಗಳಾಗಿ ಇದ್ದಾಗ ಅದನ್ನು ಸದುಪಯೋಗ ಪಡಿಸ್ಕೋಬಹುದು ಅಂತ ಒಂದು ಆಲೋಚನೆ ಬಂದಿದ್ದು ಸಂಗೀತ ಕ್ಷೇತ್ರದಲ್ಲಿ ಇವಾಗ ಮನೆ ಮಾತಾಗಿರೋ ಪ್ರವೀಣ್ ಡಿ ರಾವ್ ಅವರಿಗೆ. ಅವ್ರು ಏನಾದರೂ ಒಂದು ಹೊಸ್ತು, ಅಶ್ವತ್ಥರ ಏನಾದರೂ ಒಂದು ಹೊಸ್ತು ಮಾಡ್ತಾನೆ ಇರ್ತಾರೆ. ಏನೋ ಒಂದು ಅಷ್ಟು ಜನ ಹಾಡಿಸ್ತಾರೆ, ಅದರಲ್ಲೇನು ಶಾಸ್ತ್ರೀಯ ತರ್ತಾರೆ, ಸಿನಿಮಾ ತರ್ತಾರೆ, ಭಾವಗೀತೆ ತರ್ತಾರೆ, ಏನೋ ಒಂದು ತುಂಬ ಕ್ರಿಯಾಶೀಲವಾಗಿ ಕೆಲಸ ಮಾಡ್ತಾ ಇರ್ತಾರೆ. ತುಂಬ ಇಷ್ಟಪಡುವಂಥ ನಮ್ಮ ಮನೆ ಹುಡುಗ ಅನ್ನೋ ರೀತಿಯಲ್ಲಿ ಪ್ರವೀಣ್ ಡಿ ರಾವ್ ಅವರ ಆಲೋಚನೆಯಲ್ಲಿ ಮೂಡಿದ್ದು ಈ ಸಂಯೋಚನೆ. ಅವಾಗೆಲ್ಲ ಕವಿಗಳು ಕವನ ಬರೆದ್ರು, ಬರೀದೇ ಇರೋರೆಲ್ಲ ಕವನ ಬರೆದ್ರು, ಹಾಡದೇ ಇರೋರೆಲ್ಲ ಹಾಡಿದ್ರು. ಹಾಗೆ ಸಂಯೋಜನೆಯನ್ನು ಮಾಡಿದವರು ತುಂಬ ಜನ ಇದ್ದಾರೆ. ನನಗೆ ಅಂಥ ಸಂದರ್ಭದಲ್ಲಿ ಜಯಶ್ರೀ ಅರವಿಂದ್ ಅವ್ರದ್ದು ಒಂದು ಕವನ ಬಂತು. ಎಂಥ ಚೆನ್ನಾಗಿ ಬರೆದಿದ್ದಾರೆ. ಜಯಶ್ರೀ ಅರವಿಂದ್ ಎಲ್ಲರೂ ಕೇಳಿರ್ತಾರೆ. ಅವರು ಹೇಗೆ ಅಂದರೆ ಮನೆಯಲ್ಲಿ ಊಟ ಹಾಕಿ ಕಲಾವಿದರನ್ನು ಬೆಳೆಸಿದ್ದಾರೆ. ಅದಕ್ಕೆ ಕಲಾರಂಗನೇ ಅವರೇ ಆ ದಂಪತಿಗಳಿಗೆ, ಅರವಿಂದ್ ಕಿಗ್ಗಾಲ್ ಮತ್ತು ಜಯಶ್ರೀ ಅರವಿಂದ್ ಅವರಿಗೆ ಎಲ್ಲರೂ ಕೃತಜ್ಞಪೂರ್ವಕವಾದ ಒಂದು ಕೃತಜ್ಞರಾಗಿರಬೇಕು. ಕಲಾವಿದರನ್ನು ತಮ್ಮನೇಲಿ ಬೇರೆ ಕಡೆಯಿಂದ ಬಂದವರು, ಈಗ ರಮೇಶ್ ಚಂದ್ರ ಆಗಲಿ, ಸುರೇಖ ಆಗಲಿ, ಅವ್ರನ್ನೆಲ್ಲ ಇವ್ರ ಮನೇಲಿ ಇಟ್ಕೊಂಡು ಅವ್ರಿಗೆಲ್ಲ ಇದು ಮಾಡಿ ವೇದಿಕೆ ಕೊಟ್ಟು ಹಾಡಿಸಿ ಬೆಳೆಸಿರ. ಅದು ಸುಗಮ ಸಂಗೀತಕ್ಕೆ ಎಂಥ ಒಂದು ಕೊಡುಗೆ ಅದು. ಹೌದು ಹೌದು, ಅದು ತುಂಬ ಸಂತೋಷ ಆಗುತ್ತೆ. ಅವ್ರದ್ದು ಹಾಡು, ಅವರು ವಸಂತ ಬಂದಾಗ ನವ ಪಲ್ಲವಗಳು ಪಲ್ಲವಿಸುತ್ತೆ, ಕೋಗಿಲೆಗಳು ಹಾಡುತ್ತೆ, ಎಲ್ಲ ಕಡೆ ಹಸಿರನ್ನು ನೋಡ್ತೀವಿ, ಮನಸ್ಸಿಗೆ ಸಂತೋಷ ಆಗುತ್ತೆ. ಉಗಾದಿ ಬರುತ್ತೆ, ವಸಂತ ಬಂದಿದ್ದಾರೆ. ಆ ವಸಂತನಿಗೆ ನೀವು ಬರೋದನ್ನು ಮರಿಬೇಡ ಅಂತ ಹೇಳ್ತಾರೆ ಅವರು. ಇನಿಯ ವಸಂತ ಅಂದರೆ ಒಂದು ನಲ್ಲೆಯರ ಸಮಾಗಮಕ್ಕೆ ಹೇಳಿ ಮಾಡಿಸಿದಂಥ ವಸಂತ ಕಾಲ ಅಂದರೆ ಅದೇ. ಆ ವಸಂತಂಗೆ ಮತ್ತೆ ಬಂದಿದೆ ಸಮಯ. ಉದುರಿ ಹೋದ ಎಲೆಗಳು ಅಳಿಸಿ ಹೋಗಿವೆ ಹಳೆ ನೆನಪ, ಬಂದು ಬಿಡು ನೀನು ತೊರೆಯಬೇಡ ಜೀವದೊಲುಮೆ. ವಸಂತಂಗೆ ಹೇಳೋದು ಜೀವದೊಲುಮೆ ಕೊಡೋನೇ ವಸಂತ, ಜೀವದೊಲುಮೆಯ ಪ್ರತೀಕ. ಅವನಿಗೆ ನೀನು ಮರಿಬೇಡಪ್ಪ, ಎಲ್ಲ ಹಳೆ ನೆನಪೆಲ್ಲ ಅಳಿಸೋಗ್ಬಿಟ್ಟಿದೆ. ಉದುರಿದ ಎಲೆ ಹಾಗೆ ಹಳೆ ನೆನಪುಗಳನ್ನೆಲ್ಲ ಅಳಿಸ್ಬಿಟ್ಟು ಹೋಗಿದೆ ಆ ಉದುರಿದ ಎಲೆಗಳು. ನೀನು ಬರ್ತೀಯಲ್ಲ, ಜೀವದೊಲುಮೆನ ತೊಗೊಂಬ. ಎಂಥ ಸೊಗಸಾದ ಇದು ಅಂದರೆ ನಂಗೆ ತುಂಬ ಇಷ್ಟ ಆಯಿತು. ನಾನು ಮಾಡಿದಾಗ ಅದು ಹೇಗಿತ್ತು ಕಾನ್ಸೆಪ್ಟ್ ಅಂದರೆ, ಪರಿಕಲ್ಪನೆ ಹೇಗಿತ್ತು ಅಂದರೆ, ಮೂಲವಾಗಿ ಒಂದು 4 ಸತಿ ನಾವು ಹಾಡ್ಬಿಟ್ರೆ ಅದನ್ನು ಒಂದಿಷ್ಟು ಜನ ಗಾಯಕರು ಬೇರೆಯವ್ರ ಕೈನಲ್ಲಿ ಹಾಡಿಸೋದು. ಒಂದೇ ಹಾಡನ್ನು 4-5 ಜನ ಹಾಡ್ತಿದ್ರು. ಹಾಗೆ ನನ್ನ ಹಾಡನ್ನು ನನ್ನ ಪ್ರಿಯ ಶಿಷ್ಯೆ ಅವಳು ಹಾಡಿದಾಳೆ. 3 ದಶಕಗಳಿಂದ ಸುಗಮ ಸಂಗೀತ ಕ್ಷೇತ್ರದಲ್ಲಿ ಇವತ್ತು ನಾವು ಸಾಹಿತ್ಯವನ್ನು ಹೇಗೆ ಕನ್ನಡ ಸಾಹಿತ್ಯ ಸಮ್ಮೇಳನದ ರೂಪದಲ್ಲಿ ವಿಜೃಂಭಿಸ್ತೀವಿ, ಹಾಗೆ ಸಂಗೀತ ಸಮ್ಮೇಳನದ ಬಗ್ಗೆ ಹೇಳಬೇಕು ತಾವು. ಸುಗಮ ಸಂಗೀತ ಅದು ಆ ನಿಟ್ಟಿನಲ್ಲಿ ನಮ್ಮ ಸುಗಮ ಸಂಗೀತ ಪರಿಷತ್ತು ತುಂಬ ಒಳ್ಳೆ ಕೆಲಸ ಮಾಡ್ತಾ ಇದೆ. ಪ್ರತಿ ವರ್ಷವೂ ಕನ್ನಡ ಅದನ್ನು ಶುರು ಮಾಡಿದ್ದು ಅತ್ರಿಯವರು, ಜಿ ವಿ ಅತ್ರಿಯವರು ಕನ್ನಡ ಸಂಗೀತ ಅಂತ ಮಾಡಿದರು. ಅವರು ಸಮ್ಮೇಳನ ಇದೇ ಥರ ಮಾಡಿದರು. ಆದರೆ ಅದಕ್ಕೆ ಒಂದು ಹೊಸ ರೂಪ, ಹೊಸ ಶೈಲಿ, ಎಲ್ಲ ಕಲಾವಿದರು ಕವಿಗಳು ಎಲ್ಲ ಒಂದೇ ಸೂರಿನಡಿ ಬಂದು 3 ದಿವಸ ಇದ್ದು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಪರಸ್ಪರ ಮಾತಾಡಿಕೊಂಡು ನಕ್ಕೊಂಡು ತಮಾಷೆ ಮಾಡಿಕೊಂಡು ಹಾಡುಗಳನ್ನು ಕೇಳಿಕೊಂಡು ಹಾಡಿಕೊಂಡು ಕಂಪೋಸ್ ಮಾಡ್ಕೊಂಡು ಇರುವಂಥ ಒಂದು ಸಂದರ್ಭನ
ಸೃಷ್ಟಿ ಮಾಡಿಕೊಟ್ಟಿದ್ದು ನಮ್ಮ ಕರ್ನಾಟಕ ಸುಗಮ ಸಂಗೀತ ಪರಿಷತ್ತು. ಅದರ ರೂವಾರಿ ವೈಕೆ ಮುದ್ದುಕೃಷ್ಣ ಅವರು. ವೈಕೆ ಮುದ್ದುಕೃಷ್ಣ ಅವ್ರ ಬಗ್ಗೆ ನಾನು ಇನ್ನೊಂದು ಮಾತಿಲ್ಲಿ ಹೇಳಲೇಬೇಕು. ಹೇಳಿ. ಎರಡು ಕನ್ನಡ ಸುಗಮ ಸಂಗೀತ ಇವತ್ತಿದೆ, ಇವತ್ತಿಷ್ಟು ಬೆಳೆದಿದೆ, ಇಲ್ಲಿವರೆಗೂ ತಂದು ಬಿಟ್ಟಿದ್ದಾರೆ ಅನ್ನೋಕ್ಕೆ ಕಾರಣ ಒಂದು ಆಕಾಶವಾಣಿ, ಇನ್ನೊಂದು ಕನ್ನಡ ಕಲ್ಚರ್. ಅಂಥ ಜಾಗದಲ್ಲಿ ಮುದ್ದುಕೃಷ್ಣ ಒಂದು ಅಧಿಕಾರದಲ್ಲಿದ್ದರೆ ಅದರ ಸದ್ವಿನಿಯೋಗ ಹೇಗೆ ಮಾಡ್ಕೋಬಹುದು ಅಂತ ತೋರಿಸ್ಕೊಟ್ಟವರು ಮುದ್ದುಕೃಷ್ಣ. ನಿಮ್ಮ ಏನು ವೃತ್ತಿ ಜೀವನ ಅನ್ನೋದಕ್ಕಿಂತ ಆಸಕ್ತಿಯ ವಿಚಾರದಲ್ಲಿ ಮಕ್ಕಳಿಗೆ ಹೋಮ್ ಸಿಕ್ನೆಸ್ ಆಗಬಾರ್ದು ಅಂತ ಕಾರಣಕ್ಕೆ ಒಂದು ಉದ್ಯಮ ಶುರು ಮಾಡಿದ್ರಂತೆ ನೀವು, ಅಡುಕಲೆ. ಅದ್ರ ಬಗ್ಗೆ ಹೇಳಿ. ನಮ್ಮ ತಾಯಿ ತುಂಬ ಚೆನ್ನಾಗಿ ಅಡುಗೆ ಮಾಡೋರು. ಎಷ್ಟು ಚೆನ್ನಾಗಿ ಅಂದರೆ ನಾವೆಲ್ಲ ಕೊತ್ತಂಬರಿ ಸೊಪ್ಪೇ ಇರಬೇಕು, ಚಟ್ನಿ ಮಾಡಬೇಕಾದ್ರೆ ಶುಂಠಿನೇ ಇರಬೇಕು, ಇಷ್ಟೇ ತೆಂಗಿನಕಾಯಿ ಇರಬೇಕು, ಅದೆಲ್ಲ ಇಲ್ಲ. ಅವ್ರಿಗೆ ಏನಿರ್ತಿತ್ತೋ ಅದರಲ್ಲಿ ಅವಾಗೆಲ್ಲ ಮಿಕ್ಸಿ ಅದೆಲ್ಲ ಏನು ರುಬ್ಬಕ್ಕೆಲ್ಲ ಏನು ಸೌಲಭ್ಯಗಳು ಏನೂ ಇರಲಿಲ್ಲ. ಹೌದು. ಏನು ಸವಲತ್ತುಗಳು ನಮಗೆ ಇವಾಗ ಇದೆಯಲ್ಲ, ಟಕ್ಕಂತ ಸ್ವಿಚ್ ಹಾಕಿದರೆ ಆಗೋವಂಥದ್ದು ಆ ಥರದ್ದು ಏನೂ ಇಲ್ಲ. ಹೊರಳೋ ಕೊಲ್ಲಲ್ಲಿ ರುಬ್ಬೋರು. ಆ ರುಚಿ ಈ ಕೈ ಮೂಸ್ಕೊಳ್ಳೋಣ ಅನಿಸುತ್ತೆ, ಘಮ ಇನ್ನೂ ಮರ್ತಿಲ್ಲ. ಆ ರುಚಿ ಕೊಡೋರು. ಅವಾಗ ನಮಗೆಲ್ಲ ಅನ್ನಿಸ್ತಿತ್ತು. ಈಗೆಷ್ಟು ಜನಕ್ಕೆ ನಮ್ಮ ನಂತರದ ಪೀಳಿಗೆಯವ್ರಿಗೆ ಎಷ್ಟು ಜನಕ್ಕೆ ಈಗಿನ ಮಕ್ಕಳಿಗೆ ಗೊಜ್ಜವಲಕ್ಕಿ, ನುಚ್ಚುನುಂಡೆ ಇದೆಲ್ಲ ಎಲ್ಲಿ ಗೊತ್ತಿದೆ? ಆಮೇಲೆ ಯಾರು ಮಾಡ್ತಾರೆ? ನುಚ್ಚುನುಂಡೆಗೆ ನೆನೆಸಿ ರುಬ್ಬಿ ಅದಕ್ಕೆ ಎಲ್ಲ ಹಾಕಿ ಉಪ್ಪು ಖಾರ ಅದನ್ನು ಸ್ಟೀಮ್ ಮಾಡಿ ಅಷ್ಟು ಸಹನೆ ಅಷ್ಟು ಸಮಯ ಎರಡೂ ಇರಲ್ಲ. ಆಯಿತಾ? ಎಲ್ಲ ಟಕ್ಕಂತ ಫಾಸ್ಟ್ ಫುಡ್ ಟಕ್ ಹೋಗು ಮಾಡಬೇಕು. ಆ ಥರದ್ದೊಂದು ಇವಾಗಿದೆ. ಸಂದರ್ಭಗಳು ಹಾಗೆ ಇದೆ ಅಂತ ಇಟ್ಕೊಳ್ಳಿ. ಆವಾಗ ನಮಗೆ ನನ್ನ ಮಗಳು ಅಮೇರಿಕಾಗೆ ಹೋದ್ಲು ಓದೋಕ್ಕೆ ಹೋದಾಗ ಮಾಮೂಲು ಎಲ್ಲ ಮನೇಲಿ ಹೆಣ್ಮಕ್ಳ ಥರನೇ ಮುದ್ದು ಮಾಡಿ ಒಂದು ಕಾಸು ಅಡುಗೆ ಗಿಡ್ಗೆ ಏನೂ ಬರ್ತಾಯಿರಲಿಲ್ಲ. ಸೀಟ್ಗೊಂದು ಕಾಫಿ ಅನ್ನೋಳು, ಆ ಸೀಟಿಗೆ ಕಾಫಿ ಕೊಡ್ತಾಯಿದ್ವಿ. ಅವಳು ಓದ್ಕೋತಾಯಿದ್ಲು. ಅವಳು ಓದ್ಬಿಟ್ರೆ ಸಾಕು, ನಮ್ಗೆ ಅಷ್ಟೇ ಬೇಕಾಗಿತ್ತು. ಅವಳು ಹೋದಾಗ ಅಲ್ಲಿ ತುಂಬ ಏನು ತಿಂದೆ ಅಂದರೆ ಚಿಪ್ಸ್ ತೋರಿಸೋಳು, ಕೋಕ್ ತೋರಿಸೋಳು. ನನಗೆ ಹೊಟ್ಟೆ ಉರಿಯೋದು. ಏನಮ್ಮ ಮಾಡಿದ್ಯಾ, ನೀನು ಏನು ತಿಂದಿದ್ಯಾ? ಆವತ್ತಿಗೆ ಸರಿಗೆ ನಾವು ಮಸಾಲೆ ದೋಸೆ ತಿಂತಾ ಇರ್ತಿದ್ವಿ. ಆವಾಗ ಅನ್ನಿಸ್ತು, ಅಯ್ಯೋ ಹಿಂಗೆ ಕಷ್ಟಪಡಬಾರ್ದು. ಮಕ್ಕಳು ಬೇಸಿಕಲಿ ನಾವು ಎಲ್ಲೇ ಹೋಗಲಿ ನಮಗೆ ಒಂಥರ ಮನೆ, ನಮ್ಮವರು, ನಮ್ಮ ಆಹಾರ ಜ್ಞಾಪಕ ಬರೋದು ಹೊರಗಡೆ ಇದ್ದಾಗ, ನಮಗೆ ಅದು ಸಿಕ್ಕದೇ ಇದ್ದಾಗ. ಆ ಥರ ಸಿಕ್ಕೋ ಥರ ಯಾಕೆ ಮಾಡಬಾರ್ದು ಅಂತ ಒಂದು ಬಂತು. ಇದೇ ಹುಡುಗಾಟಕ್ಕೆ ಮಾಡಿದೆವು, ಟೈಮ್ ಪಾಸ್. ನಮಗೂ ಏನಾದ್ರು ಮಾಡ್ಬೋದು. ನಾನು ಸ್ಕೂಲ್ ಓಪನ್ ಮಾಡಬೇಕು ಸಂಗೀತದ್ದು ಅಂತೆಲ್ಲ ಪ್ಲ್ಯಾನ್ ಮಾಡ್ತಾಯಿದ್ದೆ. ಆವಾಗ ಈ ಥರ ಯಾಕೆ ಮಾಡಬಾರ್ದು ಅಂತ ಅನಿಸ್ತು. ನಮ್ಮ ಮನೆಯವರು ಸುಧೀಂದ್ರ ಶರ್ಮಾ ಅವರು, ನಾನು, ರವೀಂದ್ರ, ನಾಗರತ್ನ 4 ಜನನೂ ಸೇರಿಕೊಂಡ್ವಿ. ರತ್ನವಲ್ಲ ಆವಾಗ ಊರಲ್ಲಿರಲಿಲ್ಲ. ಇದೆಲ್ಲ ಪ್ಲ್ಯಾನ್ ಆದಾಗ ಅವರು ಬಂದರು ನಮ್ಮ ಜೊತೆ. ಸ್ವಲ್ಪ ಕಾಲ ಇದ್ದರು. ಆಮೇಲೆ ಅವರು ದೂರ ಯಲಹಂಕಕ್ಕೆ ಹೋದರು. ಹಾಗಾಗಿ ಡಿಸ್ಕನೆಕ್ಟ್ ಆಯಿತು. ನಾವು 4 ಜನ ಮಾಡಿದಾಗ ಮನೇಲಿ ನಾವು 4 ಜನಕ್ಕೆ ಅಡುಗೆ ಮಾಡಬೇಕಾದ್ರೆ ಇಷ್ಟು ಮೆಣಸಿನ್ಕಾಯಿ ಹಾಕ್ತೀವಿ, ಹುಳಿ ಮಾಡಬೇಕಾದ್ರೆ ಇಷ್ಟು ಬೇಳೆ ಹಾಕ್ತೀವಿ, ಇಷ್ಟು ಅದಕ್ಕೆ ತೆಂಗಿನಕಾಯಿ ಹಾಕ್ತೀವಿ ಅಂತ ಮಾರ್ಕ್ ಮಾಡಿಕೊಂಡ್ವಿ. ಅದನ್ನು ತೂಕ ಮಾಡಿಕೊಂಡ್ವಿ. ಹಾಗೆ ಹುಡುಗಾಟಿಕೆಯಿಂದ ಪ್ರಾರಂಭವಾದ್ದು ಇವತ್ತು ಒಂದು ಗಂಭೀರವಾದ ಎಲ್ಲರೂ ನಮ್ಮ ಕಡೆ ನೋಡೋ ಅಂಥ ಒಂದು ಉದ್ಯಮ. ಅದರಲ್ಲಿ ಎಷ್ಟೋ ಜನ ಕೆಲಸ ಮಾಡ್ತಿದ್ದಾರೆ. ಎಷ್ಟು ಜನ ಬಂದು ನೀವು ಇಂಥದ್ದು ಕೊಡ್ತಿದ್ದೀರಲ್ಲ, ನಮಗೆ ಹೋಮ್ ಸಿಕ್ನೆಸ್ ತರಿಸಿಲ್ಲ, ಅಡುಕಲೆಯಿಂದ ನಾವು ಖುಷಿಯಾಗಿದ್ದೀವಿ, ಊಟ ತಿಂಡಿ ಮಾಡಿಕೊಂಡು ನಮ್ಮ ರುಚಿನಲ್ಲಿ ಊಟ ಮಾಡ್ತಿದ್ವಿ, ಸುಲಭವಾಗಿ ಮಾಡ್ಕೊಳ್ಳೋ ಥರ ಮಾಡಿಕೊಟ್ಟಿದ್ದೀರಾ ಅಂದೆಲ್ಲ ಅಂದಾಗ, ಓ ಹೀಗೆಲ್ಲ ಆಗುತ್ತೆ ಅಂತ ನಮ್ಗೆ ಗೊತ್ತೇ ಇರಲಿಲ್ವಲ್ಲ ಅಂತ ಆಲೋಚನೆ ಮಾಡೋ ಥರ ಆಗುತ್ತೆ. ತಾವು ಆರಂಭದಲ್ಲೇ ಹೇಳಿದ್ರಿ ಮನೆಯ ಮಗಳಾಗಿ ಬಂದಿದ್ದೀನಿ ಅನ್ನುವಂಥದ್ದು. ಮಗಳಾಗಿ ಬಂದಾಗ ನಮಗೂ ಯಾವ ಹಬ್ಬದ ಸಂಭ್ರಮಕ್ಕಿಂತಲೂ ಹೆಚ್ಚಾಗಿ ಸಂಭ್ರಮ ನಮಗೂ ಕೂಡ ಅನುಭವಕ್ಕೆ ಬಂತು. ಇಡೀ ಚಂದನ ವಾಹಿನಿಯ ಪರವಾಗಿ, ವಾರದ ಅತಿಥಿ ಕಾರ್ಯಕ್ರಮದ ಪರವಾಗಿ ತಮಗೆ ಹೃತ್ಪೂರ್ವಕ ಕೃತಜ್ಞತೆಗಳು ಮೇಡಮ್. ತುಂಬ ಸೊಗಸಾಗಿ ಏನು ಗೊತ್ತಾ, ನಾವು ಮಾತು ಬರೆಸೋಕ್ಕೆ ಕಾರಣನೇ ನೀವು ಎಷ್ಟು ಸೊಗಸಾಗಿ ನೀವಿಬ್ಬರು ಮಾತಾಡ್ಸಿದ್ರೆ, ಎಷ್ಟು ಪ್ರೀತಿ ಕೊಟ್ಟಿದ್ದೀರಾ ಅಂದರೆ ನಿಜವಾಗ್ಲೂ ನಂಗೆ ತವರಿಗೆ ಬಂದ ಒಂದು ಭಾವನೆನೇ ನೀವು ಕೊಟ್ಟಿದ್ದೀರಾ. ಮನೆ ಮಕ್ಕಳನ್ನ ನೋಡಿದಾಗೆ ನಿಮ್ಮನ್ನು ನೋಡಿದಾಗ ನಂಗೆ ಅನ್ನಿಸ್ತು. ಈ ಒಂದು ಕಾರ್ಯಕ್ರಮದಲ್ಲಿ ನನ್ನನ್ನು ಕರೆದು ನನ್ನ ಒಂದು ಸಣ್ಣ ಅನುಭವ ನಿಮ್ಮ ಜೊತೆ ಹಂಚ್ಕೊಳ್ಳೋಕ್ಕೆ, ನಮ್ಮ ವೀಕ್ಷಕರ ಜೊತೆ ಮಾತಾಡೋಕ್ಕೆ, ಅವ್ರ ಮುಂದೆ ಕಾಣಿಸ್ಕೊಳ್ಳೋಕ್ಕೆ ನೀವೆಲ್ಲ ಅವಕಾಶ ಮಾಡಿಕೊಟ್ಟಿದ್ದೀರಿ. ಇದಕ್ಕೆ ಚಂದನ ವಾಹಿನಿಗೆ ಮತ್ತು ನಿಮಗೆ ತುಂಬ ಧನ್ಯವಾದಗಳು.
ಮೇಡಮ್, ಸಂಗೀತಗಾರರಾಗಿ ತಾವು ಎದುರಿಗೆ ಕೂತಾಗ ನಮ್ಮ ಆಸೆ ಮುಗಿಯೋದಿಲ್ಲ ಅಂತ ಅನ್ಸುತ್ತೆ. ಕಾರ್ಯಕ್ರಮ ಮುಕ್ತಾಯ ಕೂಡ ನಿಮ್ಮ ಹಾಡಿನಿಂದಲೇ ಆಗಲಿ ಅನ್ನುವಂಥ ಒಂದು ಆಸೆ. ಹಕ್ಕಿಯ ಹಾಡಿಗೆ ತಲೆದೂಗುವ ಹೂ ನಾನಾಗುವ ಆಸೆ. ಈ ಆಸೆ ಎಲ್ರಿಗೂ ಇರುತ್ತಲ್ವಾ? ಖಂಡಿತ. ಹಕ್ಕಿ ಹಾಗೆ ಹಾಡೋಕೆ ಆಸೆ ಇರುತ್ತೆ, ಹಕ್ಕಿ ಹಾಡನ್ನು ಕೇಳಿ ತಲೆದೂಗಕ್ಕೂ ಆಸೆ ಇರುತ್ತೆ ಅಂತ ನಮ್ಮ ಕವಿ ನರಸಿಂಹಸ್ವಾಮಿಯವರು ತೋರಿಸ್ಕೊಟ್ಟಿದ್ದಾರೆ. ಅದೊಂದೆರಡು ಲೈನ್ ಹಾಡ್ತೀನಿ. ಹಕ್ಕಿಯ ಹಾಡಿಗೆ ತಲೆದೂಗುವ ಹೂ ನಾನಾಗುವ ಆಸೆ, ಹಸುವಿನ ಕೊರಳಿನ ಗೆಜ್ಜೆಯ ದನಿಯು ನಾನಾಗುವ ಆಸೆ, ನಾನಾಗುವ ಆಸೆ. ವೀಕ್ಷಕರೇ, ಇಷ್ಟೊತ್ತು ಮಾಲತಿ ಶರ್ಮಾ ಅವ್ರ ಜೊತೆಗೆ ಮಾತನಾಡಿದ್ವಿ. ಸುಗಮ ಸಂಗೀತ, ಆಹಾರ, ನಿರೂಪಣೆ ಇವೆಲ್ಲ ಕ್ಷೇತ್ರದಲ್ಲಿ ಬಹು ಸಾಧನೆ ಮಾಡಿದಂಥ ಈ ವಾರದ ಅತಿಥಿಯೊಂದಿಗೆ ನಮ್ಮ ಮಾತುಕತೆಯನ್ನು ಇದೀಗ ಮುಗಿಸ್ತಾ ಇದ್ದೀವಿ. ಮುಂದಿನ ವಾರ ಮತ್ತೊಬ್ಬ ಹೊಸ ಅತಿಥಿಯೊಂದಿಗೆ ನಿಮ್ಮನ್ನು ಭೇಟಿಯಾಗ್ತೇವೆ. ನಮಸ್ಕಾರ.